ಸಾನ್ನಿಧ್ಯಗಳಾಗಿರುವ ಶ್ರೀ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಪೊಡಮಟ್ಟು ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಪಂಚಮ ಚಾತುರ್ಮಾಸ್ಯದ ಸಭಾ ಕಾರ್ಯಕ್ರಮ ಉಭಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈಗ ಆರಂಭವಾಗ್ತಾ ಇದೆ. ಎರಡು ತಿಂಗಳುಗಳ ಕಾಲ ನಡೆಯುವ ಚಾತುರ್ಮಾಸ್ಯ ವ್ರತ, ಆ ವ್ರತದ ದಿನಗಳ ಸಂದರ್ಭದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಈ ಹೊತ್ತು ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಭಾಗಧೇಯ ಸ್ವರೂಪರಾಗಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ದಿವ್ಯ ಉಪಸ್ಥಿತಿಯನ್ನು ಅನುಗ್ರಹಿಸಿದ್ದಾರೆ. ಅವರೊಂದಿಗೆ ದಿವ್ಯ ಉಪಸ್ಥಿತಿಯನ್ನು ಅನುಗ್ರಹಿಸಿ ಆಶೀರ್ವಚನವನ್ನು ನೀಡಲಿರುವವರು ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಚಿತ್ರಾಪುರ ಮಠ ಸುರತ್ಕಲ್. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಆಳ್ವಾಸ್ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವ ಶ್ರೀ ಎಂ ಮೋಹನ ಆಳ್ವರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸುವವರು ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಮಾನ್ಯ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯ ಅಭ್ಯಾಗತರಾಗಿ ಶ್ರೀಮಠದ ವಾಹಿನಿಯ ಅನಾವರಣವನ್ನು ಮಾಡಲಿರುವವರು ಶ್ರೀ ಇ ಮಹಾಬಲೇಶ್ವರ ಭಟ್, ಸಮಾಜ ಸೇವಕರು, ಅನಿವಾಸಿ ಉದ್ಯಮಿ, ಮಂತ್ರಾಕ್ಷತೆ ಮತ್ತು ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರಾಗಲಿರುವವರು ಶ್ರೀ ಬಿ ಸೀತಾರಾಮ ತೋಳ್ಪಾಡಿತಾಯ ಧರ್ಮಸ್ಥಳ, ಹಿರಿಯ ಯಕ್ಷಗಾನ ಹಿಮ್ಮೇಳ ವಾದಕರು, ಕಲಾವಿದರು, 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಜೀಗಲ್ ಬಲರಾಮಾಚಾರ್ಯ ಪುತ್ತೂರು ಅವರು ಉಪಸ್ಥಿತರಿದ್ದಾರೆ. ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸುರೇಶ್ ಕೆ ನಾಯಕ್ ಪೂನಾ ಇವರು ಉಪಸ್ಥಿತರಿದ್ದಾರೆ. ಶ್ರೀಮಠದ ವೇದ ವಿದ್ಯಾರ್ಥಿಗಳಿಂದ ವೈದಿಕ ಪ್ರಾರ್ಥನೆಯೊಂದಿಗೆ ಸಮಾರಂಭ ಆರಂಭಗೊಳ್ಳುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಯತ್ರೈತೇನ ಯಜ್ಞೇನ ಯಜಂತೆ ಸಸಭಯೋ ಯುವೇತ್ಯಾಹ ಯೋ ವೈ ಪೂರ್ವವಯಸೇ ಸಸಭಯೋ ಯುವಾ ತಸ್ಮಾದ್ಯುವಾ ಕ್ವಾನ್ ಪ್ರಿಯೋ ಭಾವುಕಃ ಆಸ್ಯ ಯಜಮಾನಸ್ಯ ವೀರೋ ಜಾಯತಾಮಿತ್ಯಾಹ ಆಹ ವೈ ತತ್ರ ಯಜಮಾನಸ್ಯ ವೀರೋ ಜಾಯತೆ ಯತ್ರೈತೇನ ಯಜ್ಞೇನ ಯಜಂತೆ ನಿಕಾಮೇ ನಿಕಾಮೇನ ಪರ್ಜನ್ಯಾವರ್ಷತ್ತ್ಯಾಹ ನಿಕಾಮೇ ನಿಕಾಮೇ ಹವೈ ತತ್ರ ಪರ್ಜನ್ಯಾವರ್ಷತೆ ಯತ್ರೈತೇನ ಯಜ್ಞೇನ ಯಜಂತೆ ಫಲಿನ್ಯಾನ ಓಷಧಯಃ ಪಚ್ಯಂತಾಮಿತ್ಯಾಹ ಫಲಿನ್ಯಾ ಹವೈ ತತ್ರೌಷಧಯಃ ಪಚ್ಯಂತೆ ಯತ್ರೈತೇನ ಯಜ್ಞೇನ ಯಜಂತೆ ಯೋಗಕ್ಷೇಮೋ ನಃ ಕಲ್ಪತಾಮಿತ್ಯಾಹ ಕಲ್ಪತೆ ಹವೈ ತತ್ರ ಪ್ರಜಾಭ್ಯೋ ಯೋಗಕ್ಷೇಮಃ ಯತ್ರೈತೇನ ಯಜ್ಞೇನ ಯಜಂತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಓಂ. ಲೌಕಿಕವಾಗಿ ಚೆನ್ನೈ ಪ್ರಖ್ಯಾತ ಸಂಗೀತ ವಿದ್ವಾಂಸರು ಅವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲಿದ್ದಾರೆ.
ಶ್ರೀ ಗುರುಭ್ಯೋ ನಮಃ. ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಅತೀತೋತೀತ ಆನಂದದಾತ 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 ಸದ್ಗುರುವರ ಪ್ರಣಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮಜ್ಞಾನದಾಯಕ. ನಮಸ್ಕಾರ. ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾಗಿರುವ ಖ್ಯಾತ ಸ್ವರ್ಣೋದ್ಯಮಿಗಳು, ದಾನಿಗಳು, ಸಮಾಜ ಸುಧಾರಕರು ಆಗಿರುವ ಶ್ರೀ ಬಲರಾಮ ಆಚಾರ್ಯ ಪುತ್ತೂರು ಅವರು ಎಲ್ಲರನ್ನೂ ಸ್ವಾಗತಿಸ್ತಾರೆ. ಶ್ರೀಮಠದ ದೇವರುಗಳಾದ ಶ್ರೀ ದಕ್ಷಿಣಾಮೂರ್ತಿ 5ನೇ ಚಾತುರ್ಮಾಸದ ಪ್ರಥಮ ದಿನ. ಒಂದು ರೀತಿಯಲ್ಲಿ ಇಡೀ ಚಾತುರ್ಮಾಸದ ಉದ್ಘಾಟನೆ ಸಮಾರಂಭ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಅಂತ ಇದೆ, ಆದರೂ ಕೂಡ ಇವತ್ತು ಇಡೀ ಚಾತುರ್ಮಾಸಕ್ಕೆ ಒಂದು ರೀತಿ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಅಂಥೇಳಿ ನಾನು ನಂಬಿದ್ದೇನೆ. ಸೊ ಅದಕ್ಕೆ ಸರಿಯಾಗಿಯೇ ಎಲ್ಲ ಅತಿಥಿಗಳು ಬಂದಿದ್ದಾರೆ. ನೀವೆಲ್ಲರೂ ಇಲ್ಲಿದ್ದೀರಿ. ಉತ್ತಮವಾದ ರುಚಿಯಾದ ಭೋಜನವನ್ನೆಲ್ಲ ನಾವು ಆತಿಥ್ಯವನ್ನು ಶ್ರೀಮಠದ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಪ್ರಥಮವಾಗಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರದೇ ಸ್ಥಾನ ಸ್ವಸ್ಥಾನ, ಆದರೂ ಕೂಡ ಒಂದು ಸಮಾರಂಭದ ಸಂಪ್ರದಾಯದಂತೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಚಾತುರ್ಮಾಸ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ. ಅದೇ ರೀತಿ ಸೊರಕಲ್ನ ಬಳಿ ಇರುವ ಚಿತ್ರಾಪುರ ಮಠದ ಸ್ವಾಮೀಜಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಂದ ಕೂಡಲೇ ನಮಗೆ ದಕ್ಷಿಣ ಕನ್ನಡದ ಜನತೆಗೆ ಏನೊಂದು ಚಿತ್ರಣ ಬರೋದಂದರೆ ಮೋಹನ ಆಳ್ವರದ್ದು. ಮೂಡುಬಿದ್ರೆಯ ಅದು ವಿರಾಸತ್ ಇರ್ಬೋದು ಅಥವಾ ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಏನಿದ್ರೂ ಕೂಡ ನಮಗೊಂದು ಚಿತ್ರಣ ಮೋಹನ ಆಳ್ವರದೇ ಬರುವಂಥದ್ದು. ಅಂಥವ್ರು ಇವತ್ತು ಈ ಸಮಾರಂಭವನ್ನು ಉದ್ಘಾಟಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಆತ್ಮೀಯರು, ಶ್ರೀಮಠದ ಅಭಿಮಾನಿಗಳು, ಅವರು ಸಮಯಕ್ಕೆ ಸರಿಯಾಗಿ ಬಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಚಾತುರ್ಮಾಸ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಎಳನೀರಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಭಾಧ್ಯಕ್ಷತೆ ವಹಿಸುವವರು ಕೂಡ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಕಾಪುನ ಜನಪ್ರಿಯ ಶಾಸಕರು, ಯಶಸ್ವಿ ಉದ್ಯಮಿ ಕೂಡ, ಜನಪರ ಕಾಳಜಿ ಹೊಂದಿ ಅತ್ಯಂತ ಜನಪ್ರಿಯರಾದವರು. ಅವರು ಕೂಡ ಈ ಸಭೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಇನ್ನೊಬ್ಬರ ಅತಿಥಿಗಳು ಶ್ರೀ ಮಹಾಬಲೇಶ್ವರ ಭಟ್. ಇವರಿಗೊಂದು ಇವತ್ತು ವಿಶೇಷವಾದ ಕೆಲಸವನ್ನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ ಆನಂದ ಭಾರತಿ ಅಂತೇಳುವ ಯೂಟ್ಯೂಬ್ ಚಾನಲನ್ನು ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಎಲ್ಲ ಮಠದ ಚಟುವಟಿಕೆಗಳಿಗೆ ನಾವು ಯಾವಾಗ ಬೇಕಾದರೂ ಅದಕ್ಕೆ ಹೋದರೆ, ಆನಂದ ಭಾರತಿ ಯೂಟ್ಯೂಬ್ ಚಾನಲ್ಗೆ ಹೋದರೆ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ಒಂದು ವ್ಯವಸ್ಥೆ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಅದಕ್ಕೆ ನಮ್ಮ ಅತ್ಯಂತ ಯಶಸ್ವಿ ಉದ್ಯಮಿ, ಅನಿವಾಸಿ ಭಾರತೀಯರು ದುಬೈಯಲ್ಲಿ ನೆಲೆಸಿ ನಮ್ಮ ಭಾರತದ ಹೆಸರನ್ನು ಇನ್ನೂ ಎತ್ತರಕ್ಕೇರಿಸುವವರು ಸಾಕಷ್ಟು ಜನ ಇದ್ದಾರೆ. ಅವರಲ್ಲಿ ಮಹಾಬಲೇಶ್ವರ ಭಟ್ರು ಕೂಡ ಒಬ್ಬರು. ಅವರು ಇಲ್ಲಿಯೇ ಪಕ್ಕದವರೇ, ಕಾಸರಗೋಡು ಜಿಲ್ಲೆಯವರೇ. ಅವರು ಇವತ್ತು ಏನೋ ಕಾರ್ಯಕ್ರಮ ಬರುವುದನ್ನು ಎಲ್ಲ ಹೆಚ್ಚು ಕಮ್ಮಿ ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ
ಬಂದಿದ್ದಾರೆ. ತುಂಬ ಸಂತೋಷವಾಗಿದೆ ಸ್ವಾಮೀಜಿಯವರಿಗೆ, ನಮಗೆಲ್ರಿಗೂ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಇನ್ನು ಸೀತಾರಾಮ್ ತೋಳ್ಪಾಡಿ ಅವರಿದ್ದಾರೆ ನಮ್ಮೊಂದಿಗೆ, ಧರ್ಮಸ್ಥಳ. ಅವರು ಹಿರಿಯ ಯಕ್ಷಗಾನ ಕಲಾವಿದರು. 2024ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನಮಗೆಲ್ಲ ಒಂದು ಹೆಮ್ಮೆಯ ಕಲಾವಿದರು. ಅವರು ಕೂಡ ಇವತ್ತು ನಮ್ಮೊಂದಿಗೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತ. ಇನ್ನು ನೀವೆಲ್ಲ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಈ ಪ್ರಪ್ರಥಮ ದಿನದ ಒಂದು ಅತ್ಯಂತ ಪ್ರಾಮುಖ್ಯ ದಿನ ಅಂತೇಳಿ ನಾನು ಭಾವಿಸ್ತೇನೆ. 2 ತಿಂಗಳ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಅಭಿಮಾನಿಗಳು ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಚಾತುರ್ಮಾಸ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇನ್ನು ಮಾಧ್ಯಮದ ಮಿತ್ರರಿದ್ದಾರೆ, ಸಾಕಷ್ಟು ಜನ ಹೇಳಿ ಮಾಧ್ಯಮದ ಮಿತ್ರರಿದ್ದಾರೆ. ಎಲ್ಲ ಈ ಕಾರ್ಯಕ್ರಮಗಳನ್ನು ಜನಕರಿಗೆ ತಲುಪಿಸುವಂಥ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಡನೀರಿನ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ. ಅಂಥ ಕೆಲಸ ಮಾಡೋ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಇನ್ನು ಸಾಯಂಕಾಲ ವೇಣುನಿನಾದ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೆ ಈಗಾಗಲೇ ಎಲ್ಲ ಆರ್ಟಿಸ್ಟ್ಗಳು ಈಗಾಗಲೇ ಬಂದಿದ್ದಾರೆ. ಶ್ರೀ ವಿಠಲ್ ರಾಮಮೂರ್ತಿಯವರು ಈಗಲೇ ಬಂದು ನಮ್ಮೆದುರು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಅದೇ ರೀತಿ ಶ್ರೀಮತಿ ವಿದ್ವಾನ್ ಶ್ರೀ ಶಶಾಂಕ್ ಸುಬ್ರಹ್ಮಣ್ಯಂ ಅವರು ಹಾಗೂ ವಿದ್ವಾನ್ ಪತ್ರಿ ಸತೀಶ್ ಕುಮಾರ್ ಅವರು, ಅವರಿಗೂ ಕೂಡ ಮುಂಚಿತವಾಗಿಯೇ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲೇ ಅವರಿಗೂ ಕೂಡ ಒಂದು ಹಾರ್ದಿಕವಾದ ಸ್ವಾಗತ. ಹಾಗೆ ಈ 2 ತಿಂಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ನಡೀಲಿ. ಇದೇ ರೀತಿ ಜನರ ಪ್ರೋತ್ಸಾಹ ಯಾವಾಗಲೂ ಇರಲಿ. ಇದೇ ರೀತಿ ಇದೇ ಸಂಖ್ಯೆಯಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳಿದೆ ಪ್ರತಿದಿನ ಕೂಡ ಎಂಬಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವವರು ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀಮನ್ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಚಿತ್ರಾಪುರ ಮಠ ಸುರತ್ಕಲ್. ಇವರಿಗೆ ಫಲಸಮರ್ಪಣೆಯನ್ನು ಮಾಡ್ತಾರೆ ಶ್ರೀ KL ಉಪಾಧ್ಯಾಯ ಶಿವಮೊಗ್ಗ. ಚಾತುರ್ಮಾಸ್ಯ ವ್ರತ ಸ್ವೀಕಾರವನ್ನು ಮಾಡಿರುವ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಹಾರಾರ್ಪಣೆಯನ್ನು ಮಾಡುತ್ತಾರೆ. ಸದಾಶಿವ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ದಕ್ಷಿಣಾಸ್ಯ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಾಮಿ ಶ್ರೀ ಗುರುಂ ದೇವಂ ಜ್ಞಾನ ವಿಜ್ಞಾನ ಸಾಧಕಂ ತೋಟಕಾಚಾರ್ಯ ಶಿಷ್ಯಂತಂ ಕೇಶವಾನಂದ ಭಾರತೀಂ. ಹರಿಹರಾದ್ವೈತ ಸುಜ್ಞಾತಂ ವೇದ ವೇದಾಂತ ಪಾರಗಂ ವಂದೇ ದೇವಾರ್ಚನಾಸಕ್ತಂ ಸಚ್ಚಿದಾನಂದ ಭಾರತೀಂ. ನಮಾಮಿ ಮಸ್ಕರಿ ಶ್ರೇಷ್ಠಂ ಪರಿವ್ರಾಜಂ ಮಹಾಗುರುಂ ಪ್ರತ್ಯಗಾನಂದರೂಪಂತಂ ಬಾಲಕೃಷ್ಣಾನಂದ ಭಾರತೀಂ. ವಂದೇ ಸನ್ಯಾಸಿನಂ ಪ್ರಾಜ್ಞಂ ಈಶ್ವರಾನಂದ ಭಾರತೀಂ. ಕೇಶವಂ ಕೇಶವಾನಂದಂ ಕ್ಲೇಶಪಂಚಕದೂರಗಂ ವಂದೇ ಯೋಗಸಮಾಸಕ್ತಂ ಕೇಶವಾನಂದ ಭಾರತೀಂ. ಸಚ್ಚಿತ್ ಸ್ವರೂಪಮಾಚಾರ್ಯಂ ಸಚ್ಚಿದಾನಂದ ರೂಪಿಣಂ ಸದಾಧ್ಯಾನ ಪರಾನಿಷ್ಠಂ ಸಚ್ಚಿದಾನಂದ ಭಾರತೀಂ. ಗುರುಗಳ ಪಾದಾರವಿಂದಗಳಿಗೆ, ಗುರುದ್ವಯರ ಪಾದಾರವಿಂದಗಳಿಗೆ ಮತ್ತೆ ಮತ್ತೆ ಪೊಡಮಟ್ಟು ಶ್ರೀ ಕೆಯೂರು ನಾರಾಯಣ ಭಟ್, ಪ್ರಧಾನ ಕಾರ್ಯದರ್ಶಿಗಳು ಚಾತುರ್ಮಾಸ್ಯ ಸಮಿತಿ, ಅವರಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರು ಗಣಾಧಿಪತಯೇ ನಮಃ. ಸುಂದರ ಸಮಾರಂಭದ ಶ್ರೇಷ್ಠ ವೇದಿಕೆಯಲ್ಲಿ ಸುಖಾಸೀನರಾಗಿರುವ ಎಲ್ಲ ಹಿರಿಯರಿಗೆ, ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಭಾಂಗಣದೊಳಗೆ ತುಂಬಿರುವಂತಹ ಮಠದ ಅಭಿಮಾನಿ ಶಿಷ್ಯರೆಲ್ಲರಿಗೆ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಎಡನೀರು ಮಠದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 10ರವರೆಗೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳ ಸಂಯೋಜನೆಯಾಗಿದೆ. ಎಡನೀರು ಮಠ ಪೂಜ್ಯ ಗುರುಗಳ 5ನೆಯ ಚಾತುರ್ಮಾಸ್ಯಕ್ಕೆ ನಾಡಿನ ಉದ್ದಗಲದಿಂದ ಎಲ್ಲರನ್ನೂ ಆಮಂತ್ರಿಸ್ತಾ ಇದೆ, ಬನ್ನಿ ಬನ್ನಿ ಅಂತ. ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ. ಇವತ್ತು ಸಮಾಜದ ಹೊರಗಡೆ ಅಲ್ಲಲ್ಲಿ ಜಾತ್ಯತೀತತೆ ಅನ್ನುವಂಥ ಒಂದು ಶಬ್ದ ಹೆಚ್ಚು ಪ್ರಚಲಿತದಲ್ಲಿದೆ. ಎಡನೀರು ಮಠದ ಬಗ್ಗೆ ಹೇಳೋದಾದರೆ, ಜಾತ್ಯತೀತ ಅನ್ನುವ ಶಬ್ದದ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸಿದಂಥ ಮಠ ಇದ್ದರೆ ಅದು ಎಡನೀರು ಮಠ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಹೇಳಿರುವಂಥದ್ದು, ನಾಡಿನ ಉದ್ದಗಲದಿಂದ ದೇಶಾದ್ಯಂತದಿಂದ ಯಾರನ್ನೂ ದೊಡ್ಡವರು ಸಣ್ಣವರು ಅನ್ನುವ ಭೇದವನ್ನು ಮಾಡದೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿರುವಂತಹ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ 5ನೆಯ ಚಾತುರ್ಮಾಸ. ಎಡನೀರು ಮಠದ ಬಗ್ಗೆ ನನ್ನಂಥವ ಹೇಳಬೇಕಾದ್ದಿಲ್ಲ. ಯಾಕಂದರೆ ದೇಶದಾದ್ಯಂತ ವಿದೇಶದಾದ್ಯಂತ ಕೂಡ ಸಮಾಜದ ಎಲ್ಲ ವಿಚಾರಗಳಲ್ಲಿ ಸ್ಪಂದಿಸುತ್ತಿರುವಂತಹ ಸಾಮಾಜಿಕವಾಗಿ ಸರಿಯಾದ ಮಾರ್ಗದರ್ಶನ ಮಾಡುತ್ತಿರುವಂತಹ ಮಠ. ಹಿರಿಯ ಗುರುಗಳ ಕಾಲದಿಂದ ಮಾತ್ರ ಅಲ್ಲ, ಆಚಾರ್ಯ ಶಂಕರ ಭಗವತ್ಪಾದರ ಕಾಲದಿಂದಲೂ ಈ ಮಠದ ಪರಂಪರೆ ಸಮಾಜಮುಖಿಯಾಗಿ ನಿಜವಾದ ಅರ್ಥದಲ್ಲಿ ಬೆಳೆದು ಬಂದಿದೆ. ಸುಮ್ಮನೆ ಹೇಳೋದಲ್ಲ, ಕಾರ್ಯ ಚಟುವಟಿಕೆಗಳಲ್ಲಿ ಅಲ್ಲಲ್ಲಿ ನಾವು ಗುರುತಿಸ್ಬೋದು. ಅಂತಹ ಎಡನೀರು ಮಠದ ಈ ಚಾತುರ್ಮಾಸ್ಯ ಶಿಷ್ಯರಾದ, ಭಕ್ತರಾದ, ಅಭಿಮಾನಿಗಳಾದ ಸಮಾಜದ ಸಮಸ್ತ ಬಂಧುಗಳಿಗೆ ಒಂದು ಉತ್ಸವ, ಒಂದು ಉತ್ಸಾಹ. ಈ ಎಡನೀರು ಮಠದಲ್ಲಿ ಕಳೆದ 5 ವರ್ಷಗಳ ಹಿಂದೆ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಪೀಠಾಧ್ಯಕ್ಷರಾದರು. ಪೀಠಾಧಿಪತಿಗಳಾಗಿ ಒಂದು ಸಲ ಜವಾಬ್ದಾರಿಯನ್ನು ಹೊತ್ತ ಮೇಲೆ ಅವರು ಹಿಂದೆ ತಿರುಗಿ ನೋಡಿದ್ದಿಲ್ಲ. ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ ಮತ್ತು ಮಾತಾಡಲಿಕ್ಕೆ ಅವಕಾಶ ಇದ್ದರೆ ಒಂದಷ್ಟು ಹೊತ್ತು ಮಾತಾಡುವ ಅಂತಲೂ ಅನ್ನಿಸ್ತದೆ. ಆದರೆ ಅವರೇ ಇಲ್ಲಿ ಉಪಸ್ಥಿತರಿರುವುದರಿಂದ ಏನಾದರೂ ಆಕ್ಷೇಪಗಳು ಬಂದೀತು ಅನ್ನುವಂತಹ ಎಚ್ಚರಿಕೆಯೂ ಇದೆ. ಯಾಕಂದರೆ ಹಿರಿಯ ಗುರುಗಳು ಮಠವನ್ನು ಬೆಳೆಸಿದರು, ಉಳಿಸಿದರು. ಈ ಗುರುಗಳು ಮಠವನ್ನು ಬೆಳೆಸ್ತಾ ಇದ್ದಾರೆ, ಶಾಶ್ವತವಾಗಿ ಎಲ್ಲರ ಮಠವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇಲ್ಲಿಗೆ ಬರುತ್ತಿರುವಂತಹ ಭಕ್ತ ಜನರ ಸಂದೋಹ ಅದುವೇ ನಮಗೆ ಸಾಕ್ಷಿ ಹೇಳ್ತಾ ಇದೆ. ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುತ್ತಾ, ಮಠ ಇರುವಂಥದ್ದು ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದಂತಹ ಆಚಾರ್ಯ ಶಂಕರ ಭಗವತ್ಪಾದರ ಏನು ಯೋಚನೆ ಚಿಂತನೆಗಳಿತ್ತು ಅದು ಸಮಾಜಕ್ಕೆ ಬರಬೇಕು, ಆ ಮೂಲಕ ಸಮಾಜ ಗಟ್ಟಿಯಾಗಬೇಕು, ಸಂಘಟಿತವಾಗಬೇಕು, ಸಂಸ್ಕಾರವಂತವಾಗಬೇಕು ಅಂತ ಹೇಳುವ ಉದ್ದೇಶ ಇತ್ತೋ ಆ ಉದ್ದೇಶವನ್ನು ಎಡನೀರು ಮಠ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಮಾಡುತ್ತಾ ಇದೆ, ಮಾಡಲಿಕ್ಕೆ ಇದೆ, ಮುಂದೆಯೂ ಅದು ಇದೇ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದು ಸುಸ್ಪಷ್ಟ ನಾವು ಕಾಣ್ತಾ ಇದ್ದೇವೆ. ಗುರುಗಳು ಪೀಠಕ್ಕೆ ಬಂದ ಮೇಲೆ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಾವು ಕುಳಿತಂಥ ಈ ಸಭಾಂಗಣವನ್ನು ನೋಡ್ಬೋದು. ಒಂದಷ್ಟು ಜನ ಆರಾಮವಾಗಿ ಸುತ್ತಮುತ್ತ ಕೂತು ಎಷ್ಟೇ ದೊಡ್ಡ ಕಾರ್ಯಕ್ರಮ ಇದ್ದರೂ ವೀಕ್ಷಣೆ ಮಾಡ್ಬೋದು. ಎಲ್ಲ ವ್ಯವಸ್ಥಿತವಾದ ಸಭಾಂಗಣ. ಇದರ ಜೊತೆಗೆ ವೇದ ಪಾಠಶಾಲೆ ಅದೊಂದು ನಮ್ಮ ಸಮಾಜಕ್ಕೆ ಅತ್ಯಂತ ಗೌರವದ ಒಂದು ವಿಚಾರ ಅಂತ ಹೇಳಬೇಕು. ಚಿನ್ನದ ಕಿರೀಟ ಇದ್ದರೆ ವಜ್ರವನ್ನು ಪೋಣಿಸಿದಂತೆ ಎಡನೀರು ಮಠದ ಮೂಲಕ ಸಮಾಜಕ್ಕೆ ಕೊಡಲ್ಪಟ್ಟಂಥ ಒಂದು ಒಳ್ಳೆಯ ಕೊಡುಗೆ ವೇದ ಪಾಠಶಾಲೆ. ಅನೇಕ ಇಂತಹ ಅಭಿವೃದ್ಧಿಯ ಕಾರ್ಯಗಳು, ಶಾಲೆ ಇರಬಹುದು, ಕಾಲೇಜ್ ಇರಬಹುದು, ಈ ರೀತಿಯ ಮಠಕ್ಕೆ ಸಂಬಂಧಪಟ್ಟಂತಹ ಅನೇಕ ಇತರ ಸಂಸ್ಥೆಗಳ ಬಗ್ಗೆ ಕೂಡ ಗುರುಗಳು ಕಾಳಜಿಯಿಂದ
ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿಯುವುದಿಲ್ಲ. ಇನ್ನೂ ಅನೇಕ ಯೋಜನೆಗಳನ್ನು ಮಠದ ಕಡೆಯಿಂದ ಜಾರಿಗೆ ತರಬೇಕು ಅಂತ ಪೂಜ್ಯರ ಒಂದು ಕನಸಿದೆ. ನಾವೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇನ್ನೂ ಕೆಲವಾರು ಅಭಿವೃದ್ಧಿ ಕಾರ್ಯಗಳು ನಡೀಲಿಕ್ಕಿದೆ. ಆ ಅಭಿವೃದ್ಧಿ ಕಾರ್ಯಗಳು ಯಾಕೆ ಮತ್ತು ಹೇಗೆ ಅನ್ನುವಂಥದ್ದನ್ನು ಮಠದ ಅಭಿಮಾನಿಗಳಾದಂಥ ಶಿಷ್ಯರಾದಂತಹ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಹೆಚ್ಚಾಗಿ ಸಮಾಜದಲ್ಲಿ ಏನು ಕಾಡ್ತದೆ ಅಂತ ಹೇಳಿದರೆ, ಇಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಿದರೆ ಚಿಂತೆ ಬೇಕಿತ್ತ ಇದು ಹಾಗೆ ಹೀಗೆ ಅಂತ. ಮಠದ ಅಭಿಮಾನಿ ಶಿಷ್ಯರು ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಚಿಂತನೆಯನ್ನು ಮಾಡಿ ಗುರುಗಳ ಹಿಂದೆ ನಾವು ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಪಟ್ಟರೆ ಈ ಎಲ್ಲ ಯೋಜನೆಗಳು ಅತಿ ಶೀಘ್ರವಾಗಿ ಕಾರ್ಯಗತಗೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಗುರುಗಳ ಸಂಕಲ್ಪ, ಗುರುಗಳ ಆಲೋಚನೆ, ಅಭಿವೃದ್ಧಿಯ ಚಿಂತನೆ ಇದು ಯಾಕೆ ಅಂತ ಹೇಳಿದರೆ ಸಮಾಜಕ್ಕೋಸ್ಕರ, ಅರ್ಥಾತ್ ನಮಗೋಸ್ಕರ ಆಗುವಂಥ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಭಾಗವಹಿಸುವಿಕೆ ಸಾಕಾಗುವುದಿಲ್ಲ. ಅದು ಬೇಕು, ಆದರೆ ಸಾಕಾಗುವುದಿಲ್ಲ. ಹೇಗಾಗಬೇಕು ಅಂತ ಹೇಳಿದರೆ ನನಗನ್ನಿಸುವಂಥದ್ದು ತೊಡಗಿಸಿಕೊಳ್ಳುವಿಕೆ ಅನ್ನುವಂಥ ಒಂದು ಶಬ್ದ ಇದೆ. ಈ ಮಠ ನಮ್ಮದೇ ಅನ್ನುವಂತಹ ಮುಕ್ತ ಮನಸ್ಸಿನ ಭಾವನೆಯಿಂದ ಇಲ್ಲಿ ನಡೆಯುವಂತಹ ಇಂತಹ ಸಮಾರಂಭಗಳು, ಉತ್ಸವಗಳು, ಜಾತ್ರೆಗಳು ಎಲ್ಲ ಇದ್ದ ಹಾಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ನಮಗೋಸ್ಕರ, ಸಮಾಜಕ್ಕೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅನ್ನುವುದನ್ನು ನಾವು ಯೋಚನೆ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು ಪರಿಪೂರ್ಣವಾದ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಸಹಕಾರವನ್ನು ಕೊಟ್ಟದ್ದೇ ಆದರೆ, ಕರ್ತವ್ಯವನ್ನು ನಿರ್ವಹಿಸಿದ್ದೇ ಆದರೆ ಖಂಡಿತ ನಮಗೂ ಶ್ರೇಯಸ್ಸಾಗ್ತದೆ, ಮಠಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ, ನಾವೆಲ್ಲ ಶಿಷ್ಯರು ಅಂತ ಹೇಳುವುದಕ್ಕೂ ಒಂದು ಅರ್ಥ ಬರ್ತದೆ ಅನ್ನುವ ಮಾತನ್ನು ಪ್ರಸ್ತಾಪ ಮಾಡಿಕೊಂಡು ಬಹಳಷ್ಟು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಿನಿಂದ ಸೆಪ್ಟೆಂಬರ್ 10ರವರೆಗೆ ಇಲ್ಲಿ ಸಂಭ್ರಮವೋ ಸಂಭ್ರಮ. ಯಾಕೆ ಅಂತ ಹೇಳಿದರೆ ಯಾವ ಹೊತ್ತಿಗೆ ಯಾರು ಬಂದರೂ ಕೂಡ ಅತ್ಯಂತ ಅಚ್ಚುಕಟ್ಟಾದ ಆತಿಥ್ಯ. ವೇದಿಕೆಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಒಳ್ಳೆಯ ಕಾರ್ಯಕ್ರಮಗಳ ಸಂಯೋಜನೆ. ಇವತ್ತು ಬೆಳಗ್ಗೆ ವ್ಯಾಸ ಪೂಜೆಯಿಂದ ಆರಂಭಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು, ಭಜನೆ ನಡೆದು, ಭಕ್ತಿ ಸಂಗೀತ ನಡೆದು, ಈಗ ಮತ್ತೆ ವೇಣು ನಿನಾದ ಅನ್ನುವಂತಹ ಕಾರ್ಯಕ್ರಮವು ನಡೀಲಿಕ್ಕಿದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ. ಎಲ್ಲರಿಗೂ ಒಳಿತಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಗುರುಗಳ ಪಂಚಮ ಚಾತುರ್ಮಾಸ್ಯ ವ್ರತಾಚರಣೆಯ ಅಂಗವಾಗಿ ದೇವತಾರಾಧನೆಗಳು ಪೂರ್ವಾಹ್ನ ಕಾಲದಲ್ಲಿ ನಡೆದಿವೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ನಡೆಯಲಿರುವ ಹಿಂದಿನ 4 ವರ್ಷಗಳ ಹಾಗೆ ಅವಿರತವಾಗಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಸಮಾಹಿತರಾಗಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವವರು ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು. ಕನ್ನಡ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಮಂಕುತಿಮ್ಮನ ಕಗ್ಗ, ಸರ್ವಜ್ಞ ವಚನಗಳನ್ನು ಯಾವ ಪ್ರಯಾಸವೂ ಇಲ್ಲದೆ ಭಾಷಣದಲ್ಲಿ ಹೇಳುವಂತಹ ಒಂದು ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯದ ಸರಿಯಾದ ಪರಿಜ್ಞಾನವನ್ನು ಹೊಂದಿದ್ದಾರೆ. ಅವರನ್ನು ಹಾರಾರ್ಪಣೆಯ ಮೂಲಕ ಶ್ರೀ ಸತೀಶ್ ಎಡನೀರು ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟಿಸುವವರು ಕರ್ನಾಟಕ ವಿದ್ಯಾಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಧ್ರುವತಾರೆಯಾಗಿರುವ ಡಾಕ್ಟರ್ ಎಂ ಮೋಹನ ಆಳ್ವರು. ಅವರಿಗೆ ಪುತ್ತೂರಿನ ಪ್ರಸಿದ್ಧ ವೈದ್ಯರಾಗಿರುವ ಡಾಕ್ಟರ್ ಭಾಸ್ಕರ್ ಪುತ್ತೂರು ಇವರು ಹಾರಾರ್ಪಣೆಯನ್ನು ಗೈದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ತನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಬೇಕು ಎಂಬುದು ಶ್ರೀ ಗುರುಗಳ ಕೆಲವು ವರ್ಷಗಳ ಕನಸು. ಆ ಕನಸು ಈ ಹೊತ್ತು ನನಸಾಗುತ್ತದೆ. ದುಬೈಯಲ್ಲಿ ನೆಲೆಸಿರುವ ಪ್ರಸಿದ್ಧ ಉದ್ಯಮಿಗಳಾಗಿರುವ ಈ ಮಹಾಬಲೇಶ್ವರ ಭಟ್ ದಾನಿಗಳು ಹೌದು. ಇತ್ತೀಚೆಗೆ ನಡೆದ ನಮ್ಮೂರಿನ ಮಧೂರಿನ ಬ್ರಹ್ಮಕಲಶಾಭಿಷೇಕೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿದವರು. ಅವರ ಸ್ವಂತ ಊರಿನ ಕಂಬಾರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿಯೂ ಕೂಡ ಸಾಕಷ್ಟು ದಾನವನ್ನು ನೀಡಿ ಭಾಗವಹಿಸಿದವರು. ನನ್ನ ಆತ್ಮೀಯ ಮಿತ್ರರು. ಅವರನ್ನು ಶ್ರೀ ವೇಣುಗೋಪಾಲ್ ಎಡನೀರು, ಸಂಚಾಲಕರು, ಚಾತುರ್ಮಾಸ್ಯ ಸಮಿತಿ, ಹಾರಾರ್ಪಣೆಯ ಮೂಲಕ ಸ್ವಾಗತಿಸ್ತಾರೆ. ಉದ್ಘಾಟನಾ ಸಂದರ್ಭದಲ್ಲಿ ಪರಮಯೋಗ್ಯರನ್ನು ನಮ್ಮೆಲ್ಲರ ಪರವಾಗಿ ಅಭಿನಂದಿಸಿ ಆಶೀರ್ಮಂತ್ರಾಕ್ಷತೆಗಳನ್ನು ನೀಡುವುದು ಗುರುಗಳ ಆಂತರಂಗಿಕವಾದಂತಹ ಇಚ್ಛೆ. ಅದು ಇವತ್ತು ನಡೆಯುತ್ತದೆ. ಆ ಅಭಿನಂದನೆಯನ್ನು ಶ್ರೀ ಗುರು ಅನುಗ್ರಹವನ್ನು ಪಡೆಯಲಿರುವವರು ಶ್ರೀ ಸೀತಾರಾಮ ತೋಳ್ಪಾಡಿ ತಾಯರು. ಪ್ರತಿ ವರ್ಷ ಚಾತುರ್ಮಾಸ್ಯಕ್ಕೆ ಮತ್ತು ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಬಂದು ಭಾಗವಹಿಸುವವರು. ಇಲ್ಲಿಯ ತಾಳಮದ್ದಳೆಗಳಲ್ಲೂ ಭಾಗವಹಿಸಿದ್ದಾರೆ. ಗುರುಗಳಿಗೆ ಅತ್ಯಂತ ಆಪ್ತರು. ಅವರು ಇವತ್ತು ಅಭಿನಂದನೆಯನ್ನು ಸ್ವೀಕರಿಸಲಿದ್ದಾರೆ. ಅವರಿಗೆ ಕಚೇರಿ ನಿರ್ವಾಹಕರಾಗಿರುವ ಶ್ರೀ ಭವಾನಿ ಮಾಸ್ಟರ್ ಅವರು ಹಾರಾರ್ಪಣೆಯನ್ನು ಮಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು ಶ್ರೀ ಬಲರಾಮ ಆಚಾರ್ಯರು, ಖ್ಯಾತ ಉದ್ಯಮಿಗಳು. ಅವರನ್ನು ಶ್ರೀ ನಾಗರಾಜ್ ಭಟ್ ಬೆಂಗಳೂರು ಎಡನೀರು ಶಾಖಾಮಠದ ಪ್ರಬಂಧಕರು ಹಾರಾರ್ಪಣೆಯನ್ನು ಮಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ಮಾಡುತ್ತಾ ಇರುವವರು ಶ್ರೀ ಸುರೇಶ್ ನಾಯಕ್ ಉದ್ಯಮಿಗಳು ಪೂನಾ. ಅವರನ್ನು ಶ್ರೀ ಮಹೇಶ್ ಒಳಕುಂಜ ಅವರು ಹಾರಾರ್ಪಣೆಯ ದ್ವಾರ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶ್ವಾವಸು ಸಂವತ್ಸರದ ಶ್ರೀ ಗುರುಗಳ ಪಂಚಮ ಚಾತುರ್ಮಾಸ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಡಾಕ್ಟರ್ ಎಂ ಮೋಹನ ಆಳ್ವರು ಮೂಡಬಿದರೆ ಇವರು ಶ್ರೀ ಗುರುಗಳ ಅನುಗ್ರಹದೊಂದಿಗೆ ದೀಪ ಪ್ರಜ್ವಾಲನೆಯನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸ್ತಾರೆ. ವಚನಗಳಿಗಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವರನ್ನು ಆಮಂತ್ರಿಸ್ತೇನೆ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ಕೈಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಹಾಗೆ ಚಿತ್ತಪುರ ಮಠದ ಶ್ರೀಪಾದಂಗಳವರಿಗೂ ಕೈಮುಗಿದುಕೊಂಡು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಸಹೃದಯ ಬಂಧು ಸುರೇಶ್ ಶೆಟ್ಟಿ ಗುರ್ಮೆಯವರಿಗೆ, ಮಹಾಬಲೇಶ್ವರ ಭಟ್ರವರಿಗೆ, ಸೀತಾರಾಮ್ ತೋಳ್ಪಾಡ್ಕರವರಿಗೆ, ಬಲರಾಮ್ ಆಚಾರ್ಯರವರಿಗೆ, ಸುರೇಶ್ ಕೆ ನಾಯ್ಕರವರಿಗೆ, ವಿಠಲ್ ರಾಮಮೂರ್ತಿ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಪಂಚಮ ಚಾತುರ್ಮಾಸದ ವ್ರತಾಚರಣೆ ಈ ಸಂದರ್ಭದಲ್ಲಿ 60 ದಿನ ಕಾಲ ನಡೆಯುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ. ಧಾರ್ಮಿಕ ವಿಚಾರ ಮತ್ತು ಅದನ್ನು ನಂಬಿಕೊಂಡಿರುವಂಥ ಸಾಂಸ್ಕೃತಿಕವಾದಂಥ ವಿಚಾರ ಎರಡೂ ಕೂಡ ಒಬ್ಬ ಮನುಷ್ಯನ 2 ಕಣ್ಣುಗಳಿದ್ದ ಹಾಗೆ. ಇವತ್ತು ನಮ್ಮ ದೇಶಕ್ಕೆ ಅತಿ ಹೆಚ್ಚು ಪುರಾತನ ಇತಿಹಾಸ ಇರುವಂಥ ದೇಶ, ಭಾಳ ದೊಡ್ಡ ಇತಿಹಾಸ. ಅದನ್ನು
ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪುರಾತನವಾದಂಥ. ಆದರೆ ನಮಗೆ ನಾಗರಿಕತೆ ಬಂದ ಮೇಲೆ ಒಂದು 6000 ವರ್ಷ ಇತಿಹಾಸವನ್ನು ತೆಗೆದು ನೋಡಿದರೆ ಈ ದೇಶದ ಒಂದು ಸ್ಥಿತಿಗತಿ ಮತ್ತು ಈ ದೇಶದ ಒಂದು ನಮ್ಮ ಜಗತ್ತಿಗೆ ಒಂದು ಹೆಮ್ಮೆ ತರುವಂಥ ಹಲವಾರು ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಇದೆ. ಬಹಳ ಮುಖ್ಯವಾಗಿ ಹಿಂದೂ, ಜೈನ, ಬುದ್ಧ, ಸಿಖ್ ಧರ್ಮಗಳ ಒಂದು ತವರು ಮನೆಯೇ ನಮ್ಮ ಒಂದು ದೇಶ. ಇಷ್ಟು ಧರ್ಮಗಳಿಗೆ ಒಂದು ತಾಯಿ ಸ್ಥಾನದಲ್ಲಿರುವಂಥದ್ದು. ವೈಜ್ಞಾನಿಕ ಚಿಂತನೆಗೆ ಅಡಿಪಾಯ ಹಾಕಿದ ಚಾರ್ವಕರ ನೆಲೆ ಇದು. ಇದರ ಜೊತೆ ಅತಿ ಪುರಾತನ ನಾಗರಿಕತೆಗಳಾದಂಥ ಹರಪ್ಪ ಮತ್ತು ಮೊಹೆಂಜೊದರ ವಿನ್ಯಾಸಗಳು ಭಾರತದ ಬಹಳ ದೊಡ್ಡ ಹೆಮ್ಮೆಯಾಗಿದೆ. ಭಾರತ ಈವರೆಗೆ ಯಾವ ದೇಶವನ್ನು ಎಂದೂ ಒಂದು ಆಕ್ರಮಣ ಮಾಡಿದಂಥ ದೇಶ ಅಲ್ಲ. ಆದರೆ ನಮ್ಮ ದೇಶವನ್ನು ಬೇಕಾದಷ್ಟು ಬೇರೆ ದೇಶದವರು ಬಂದು ಆಕ್ರಮಣ ಮಾಡಿ ಬೇಕಾದಷ್ಟು ಮತಧರ್ಮವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ನಾವು ನಮ್ಮನ್ನು ಆಕ್ರಮಣ ಮಾಡಿದವರನ್ನು ಬಿಡುವಂಥ ಪ್ರಶ್ನೆಯೂ ನಮ್ಮ ದೇಶದಲ್ಲಿ ಇಲ್ಲ. ಇವತ್ತು ಜಗತ್ತಿನ ಪ್ರಥಮ ವಿಶ್ವವಿದ್ಯಾಲಯ ಇವತ್ತು ನಮ್ಮ ತಕ್ಷಶಿಲಾ ಭಾರತದಲ್ಲಿ ನಿರ್ಮಾಣಗೊಂಡದ್ದು ಎಂಬುದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಇದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ವಿಪುಲವಾದಂಥ ಮಾನವ ಸಂಪತ್ತು ಕೂಡ. ಇಡೀ ಜಗತ್ತಿನಲ್ಲಿ ಯಾವ ಮಾನವ ಸಂಪತ್ತನ್ನು ತೆಗೆದು ನೋಡಿದರೆ ನಮ್ಮ ದೇಶದಲ್ಲಿ ಇದ್ದಷ್ಟೊಂದು ಮಾನವ ಸಂಪತ್ತು ಜಗತ್ತಿನ ಯಾವ ದೇಶವಿಲ್ಲ. ಇದು 145 ಕೋಟಿ ಜನಸಂಖ್ಯೆ ಇರುವಂಥದ್ದು. ಇವತ್ತು ನಮ್ಮನ್ನು ದೀರ್ಘಕಾಲ ಆಳಿದಂಥ ಒಂದು ಇಂಗ್ಲೆಂಡ್ನ ಜನಸಂಖ್ಯೆ 7 ಕೋಟಿ, ನಮಗಿಂತ 4 ಪಟ್ಟು ದೊಡ್ಡದಿರುವ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ನಾವು ಇವತ್ತು ಇಂಥ ಮಾನವ ಸಂಪತ್ತು ಇರುವಂಥ ಒಂದು ಬಹಳ ದೊಡ್ಡ ದೇಶ. ಈ ದೇಶದಲ್ಲಿ ಕಾಲಕಾಲದಲ್ಲಿ ನಮ್ಮ ಹಿರಿಯರು ಒಂದು 36 ಲಕ್ಷದಷ್ಟು ದೇವಸ್ಥಾನವನ್ನು ನಮ್ಮ ದೇಶದಲ್ಲಿ ಕಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇವತ್ತು ಇದರ ಜೊತೆಯಲ್ಲಿ ಇವತ್ತು ಜೈನರಿಗೆ ಸಂಬಂಧಪಟ್ಟ 7,000ಕ್ಕೂ ಮಿಕ್ಕಿದಂಥ ಬಸ್ತಿಗಳಿರ್ಬೋದು, ಸಿಖ್ಖರಿಗೆ ಸಂಬಂಧಪಟ್ಟ 7,567 ಒಂದು ಸಿಖ್ ದೇವಾಲಯಗಳಿರ್ಬೋದು, ಬುದ್ಧರಿಗೆ ಸಂಬಂಧಪಟ್ಟ 8,114 ಸಿಖ್ಖರಿಗೆ ಸಂಬಂಧಪಟ್ಟ ದೇವಾಲಯ ಇರ್ಬೋದು. ಇಷ್ಟು ಮಾತ್ರ ಅಲ್ಲ, ಇದನ್ನು ಬಿಟ್ಟು ಇವತ್ತು ಮುಸಲ್ಮಾನರಿಗೆ ಸಂಬಂಧಪಟ್ಟ ಮಸೀದಿಯನ್ನು ಲೆಕ್ಕ ಹಾಕಿದರೆ ನಮ್ಮ ದೇಶದಲ್ಲಿ 3,68,000 ಮಸೀದಿಗಳಿದ್ದಾರೆ ಎಂಬ ಲೆಕ್ಕ ಬರ್ತಾ ಇದೆ. ಇವತ್ತೊಂದು ಕೊಳ್ಳಿ ರಾಷ್ಟ್ರದಲ್ಲಿ ದುಬೈಯಲ್ಲಿ ಒಂದು ದೇವಾಲಯ ಆದಾಗ ಅದನ್ನು ಭಾಳ ವಿಜೃಂಭಿಸಿಕೊಳ್ತಾರೆ. ಆದರೆ ಇವತ್ತು ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂಥ ಇವತ್ತು ಅಷ್ಟು ಮಸೀದಿಗಳು ನಮ್ಮ ದೇಶದಲ್ಲಿದೆ. ಕ್ರೈಸ್ತರಿಗೆ ಸಂಬಂಧಪಟ್ಟ ಚರ್ಚನ್ನೂ ನೋಡಿದರೆ ಒಂದು 30,000ದಷ್ಟು ಚರ್ಚು ನಮ್ಮ ದೇಶದಲ್ಲಿದ್ದಾರೆ. ಇದೆಲ್ಲ ಹೇಳೋ ಉದ್ದೇಶ, ಇವತ್ತು ಬಹು ಸಂಖ್ಯೆಯಲ್ಲಿ ಬೇರೆ ಬೇರೆ ಧರ್ಮಗಳಾಗಿರ್ಬೋದು, ಇನ್ನು ಇಲ್ಲಿ ಬೇರೆ ಬೇರೆ ಒಂದು ಭಾಷೆ, ಅದರಲ್ಲಿ 23 ಅಧಿಕೃತ ಭಾಷೆಗಳಿದ್ದುಕೊಂಡು ಇವತ್ತು 1,599 ವಿವಿಧ ಭಾಷಾ ಪ್ರಕಾರಗಳಿದ್ದುಕೊಂಡು ಇವತ್ತು ಇರುವಂಥ ಈ ದೇಶ, ಇಂಥ ದೇಶದಲ್ಲಿ ನಾವು ಬಹಳಷ್ಟು ಹಿರಿಮೆ ಇವತ್ತು ನಮ್ಮ ಯೋಗ ಮತ್ತು ಮೆಡಿಟೇಷನ್ನು ಕೊಟ್ಟಂಥ, ಇಡೀ ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದವನ್ನು ಕೊಟ್ಟು ಇಡೀ ವೈದ್ಯಶಾಸ್ತ್ರದಲ್ಲಿ ಅತಿ ಪುರಾತನವಾದಂಥ ಒಂದು ಶಾಸ್ತ್ರ ಇದ್ದದ್ದು. ಇದೆಲ್ಲವೂ ನಮ್ಮ ದೇಶದ ಭಾಳ ದೊಡ್ಡ ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಒಟ್ಟಿಗೆ ಇವತ್ತು ನಮ್ಮ ಧಾರ್ಮಿಕ ವಿಚಾರ ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಒಂದು ಧಾರ್ಮಿಕ ನಮ್ಮ ವಿಚಾರ. 6,000 ವರ್ಷ ಇತಿಹಾಸದಲ್ಲಿ ನಾವು ಹಿಂದೆ ನಮ್ಮ ಪೂರ್ವಜರು ಏನು ನಮ್ಮ ಮನಸ್ಸಿಗೆ ನಮ್ಮ ಇದಕ್ಕೆ ನಂಬಿಕೆ, ಶ್ರದ್ಧೆ, ಭಕ್ತಿಯನ್ನು ಇಟ್ಕೊಂಡು ಏನು ಆ ಧರ್ಮವನ್ನು ನಾವು ಸ್ವೀಕಾರ ಮಾಡಿಕೊಂಡು ಇದ್ದೇವ, ಇವತ್ತಿಗೂ 6,000 ವರ್ಷ ಕಳೆದರೂ ಕೂಡ ಆ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ಅದೇ ದೇವರುಗಳನ್ನು, ಅದೇ ನಮ್ಮ ಋಷಿ ಸಂಪತ್ತುಗಳನ್ನು, ಅದೇ ವಿಚಾರವನ್ನು ಇವತ್ತಿಗೂ ಯಾವುದೇ ಪಲ್ಲಟನ ಮಾಡದೆ ನಾವು ಅದನ್ನು ಕಾಪಾಡಿಕೊಂಡು ಬಂದದ್ದು ಜಗತ್ತಿನ ಇನ್ನೊಂದು ಇದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಭಾಳ ದೊಡ್ಡ ಇತಿಹಾಸ ಇರುವಂಥ ನಮ್ಮ ವಿಚಾರ. ಇವತ್ತು ನಾನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ, ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕವಾದಂಥ ವಿಚಾರ, ಅದು ಏನೇ ನಮ್ಮ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯ ಇರ್ಬೋದು, ಬೇಕಾದಷ್ಟು ಉಪನಿಷತ್ತುಗಳಿರ್ಬೋದು, ನಮ್ಮ ಗ್ರಂಥಗಳಲ್ಲಿ ಇರ್ಬೋದು. ಇದರ ಮುಖಾಂತರ ನಮಗೆ ಬೇಕಾದಷ್ಟು ನಮಗೆ ಧಾರ್ಮಿಕವಾದಂಥ ವಿಚಾರವನ್ನು ಇವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಸಾಂಸ್ಕೃತಿಕ ರಂಗದಲ್ಲಿ ನಾವು ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯ ಮುಖಾಂತರ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕ ವಾದ್ಯಗಳಿರ್ಬೋದು,
ಅದೆಲ್ಲವನ್ನೂ ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಕಟ್ಟಿಕೊಂಡು ಹೋದರು. ಇಡೀ ಶಾಸ್ತ್ರೀಯ ನೃತ್ಯವನ್ನು ತೆಗೆದು ನೋಡಿದರೆ ಆ 8 ವಿಧದ ಶಾಸ್ತ್ರೀಯ ನೃತ್ಯ ಅದನ್ನೊಂದು ಇಡೀ ಅದರ ಹೆಜ್ಜೆಗಳಿರ್ಬೋದು, ಅದರ ವೇಷಭೂಷಣಗಳಿರ್ಬೋದು, ಅದರ ನೇಪಥ್ಯ ಇರ್ಬೋದು, ಪ್ರಸ್ತುತಪಡಿಸುವಂಥ ಒಂದು ವಿಚಾರಗಳಿರ್ಬೋದು, ಇಡೀ ಎಂಥ ಸುಂದರವಾಗಿ ಅದನ್ನು ಕಟ್ಟಿದ್ದಾರೆ. ಇಡೀ ನಮ್ಮ ಧರ್ಮವನ್ನು, ನಮ್ಮ ಪ್ರಕೃತಿಯನ್ನು ಎಷ್ಟು ಸುಂದರವಾಗಿ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದು 8 ವಿಧದ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯ, ಕೂಚಿಪುಡಿ, ಕಥಕ್ಕಲಿ, ಕಥಕ್, ಒಡಿಸ್ಸಿ ನೃತ್ಯ, ಸತ್ರಿಯ ನೃತ್ಯ, ಮಣಿಪುರ ನೃತ್ಯ, ಕಥಕ್ ನೃತ್ಯಗಳ ಮುಖಾಂತರ 8 ವಿಧದ ಶಾಸ್ತ್ರೀಯ ನೃತ್ಯಗಳ ಮುಖಾಂತರ. ಇನ್ನು ಪಕ್ಕವಾದ್ಯವನ್ನು ತೆಗೆದು ನೋಡಿದ್ರೆ ಇವತ್ತು ರಾಮಮೂರ್ತಿಯವರು ಇವತ್ತು ಒಂದು ಪ್ರಾರ್ಥನೆಯನ್ನು ಹೇಳಿದ್ರು. ಇವತ್ತು ಅವರ ಕಚೇರಿ ಇದೆ. ಇವತ್ತು ಇಡೀ ಪಕ್ಕವಾದ್ಯದಲ್ಲಿ ಗಾಳಿವಾದ್ಯ, ಚರ್ಮವಾದ್ಯ ಅಥವಾ ತಂತಿವಾದ್ಯವನ್ನು ತೆಗೆದು ನೋಡಿದರೆ ಎಷ್ಟು ವೈವಿಧ್ಯವಾದಂಥ ಒಂದು ಪಕ್ಕವಾದ್ಯಗಳು ನಮ್ಮ ದೇಶದಲ್ಲಿ ಇದೆ. ಅದನ್ನು ಹೇಗೆ ಕಂಡುಹುಡುಕಿದ್ದಾರೆ, ಅದಕ್ಕೆ ಲೆಕ್ಕಾಚಾರಗಳು ಎಷ್ಟು ಎಂಬುದನ್ನು ನಾವು ಆಲೋಚನೆ ಮಾಡುವ. ಇದರ ಒಟ್ಟಿಗೆ ಇವತ್ತು ಸಂಗೀತದಲ್ಲಿ ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಎಷ್ಟು ರಾಗಗಳನ್ನು ಕಾಲಕಾಲದಲ್ಲಿ ಕಂಡುಹುಡುಕಿಕೊಂಡು ಅದಕ್ಕೆಂಥ ಸುಂದರ ರೂಪವನ್ನು ಕೊಟ್ಟಿದ್ದಾರೆ. ಇದನ್ನು ನಂಬಿಕೊಂಡು ಅದೆಷ್ಟು ವಿಚಾರಗಳು ಇವತ್ತು ಸಾಂಸ್ಕೃತಿಕವಾದಂಥ ವಿಚಾರಗಳಿದೆ. ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಜಾತಿಗನುಗುಣವಾಗಿ, ಭಾಷೆಗನುಗುಣವಾಗಿ, ಊರುಗನುಗುಣವಾಗಿ, ಕಸುಬುಗನುಗುಣವಾಗಿ ಎಷ್ಟು ವೈವಿಧ್ಯವಾದಂಥ ಜಾನಪದದ ಕಲೆಗಳು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಇವತ್ತು ಇದೆ ಎಂಬುದನ್ನು ಗಮನಿಸುವ. ಇಷ್ಟು ವೈವಿಧ್ಯವಾದಂಥ ಸಾಂಸ್ಕೃತಿಕವಾದಂಥ ಬದುಕು ಇದೆಲ್ಲವೂ ಮಾಡಿದ್ದು ಏನು ಕೇಳಿದರೆ, ನಮ್ಮ ಧಾರ್ಮಿಕವಾದಂಥ ವಿಚಾರವನ್ನು, ನಮ್ಮ ಪ್ರಕೃತಿಗೆ ಸಂಬಂಧಪಟ್ಟ ವಿಚಾರವನ್ನು, ಸೂರ್ಯ, ಚಂದ್ರ, ಆಕಾಶ, ಗಾಳಿ, ಮಣ್ಣು, ನೀರನ್ನು ಇಟ್ಕೊಂಡು, ನಕ್ಷತ್ರಗಳನ್ನು ಇಟ್ಕೊಂಡು ಇವತ್ತು ಎಷ್ಟು ಸುಂದರವಾಗಿ ಅದನ್ನು ಪ್ರಸ್ತುತಪಡಿಸುವಂಥ ವಿಧಾನ ನಮ್ಮ ಇದು. ಇದರ ಒಟ್ಟು ಅರ್ಥವೇ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಅಂಥ ಸುಂದರವಾದಂಥ ಮನಸ್ಸನ್ನು ಕಟ್ಟಿಕೊಂಡು ಹೋಗಬೇಕಾದರೆ ಇವತ್ತು ಈ ಸಾಂಸ್ಕೃತಿಕ ಬದುಕು ಎಂಬುದು ಬಹಳ ಮುಖ್ಯ. ಇದರ ಮುಖಾಂತರ ನಾವು ಭಾಳ ಒಳ್ಳೆಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ. ಇಂಥ ಸಮಯದಲ್ಲಿ ಇಂಥ ಮಠ ಮಂದಿರಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಭಾಳ ಸುಂದರವಾಗಿ ಕಾಪಾಡಬೇಕಾಗ್ತದೆ. ಇವತ್ತು ಇಡೀ ಸಾಂಸ್ಕೃತಿಕ ಬದುಕಿನ ಮೇಲೆ ಕೇವಲ ನಮ್ಮ ಮೇಲೆ ಆದಂಥ ದಾಳಿಗಳಲ್ಲ, ನಮ್ಮ ಬದುಕಿನ, ನಮ್ಮ ಮನಸ್ಸಿನ ಮೇಲೆ ಆಗೋ ದಾಳಿ ಮಾತ್ರ ಅಲ್ಲ, ಇಂಥ ದಾಳಿಗಳು ಇವತ್ತು ನಮ್ಮ ಸಾಂಸ್ಕೃತಿಕ ಬದುಕಿನಲ್ಲೂ ಭಾಳ ದೊಡ್ಡ ಸಾಂಸ್ಕೃತಿಕ ದಾಳಿ ಇವತ್ತು ಆಗ್ತಾಯಿದೆ. ಇಡೀ ಜಗತ್ತೇ ಒಂದು ಹಳ್ಳಿಯಾಗಿ ಕಾಣ್ತಾ ಇರುವಾಗ ಇವತ್ತು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ವಿಚಾರಗಳು ಒಂದು ಮನೋರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ಇದರ ವ್ಯತ್ಯಾಸವೇ ಗೊತ್ತಿಲ್ಲದೆ ಮನೋರಂಜನೆ ನೆಪದಲ್ಲಿ ಇವತ್ತು ಬೇಕಾದಷ್ಟು ವಿಚಾರಗಳು ಇವತ್ತು ನಮ್ಮ ಸಾಂಸ್ಕೃತಿಕ ಬದುಕಿನ ಮೇಲೆ ಭಾಳ ದೊಡ್ಡ ದಾಳಿ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಾವು ಭಾಳ ಜಾಗೃತವಾಗಿ ಆ ಇಡೀ ಸಾಂಸ್ಕೃತಿಕ ರಂಗವನ್ನು ಕಾಪಾಡಬೇಕಾಗ್ತದೆ. ಎಷ್ಟೋ ಬಾರಿ ಧಾರ್ಮಿಕವಾದಂಥ ಚಿಂತನೆಯನ್ನು ಮಾಡ್ತಾ ಇರುವಾಗಲೂ, ಭಾಳ ದೊಡ್ಡ ಬ್ರಹ್ಮಕಲಶ, ಬೇರೆ ಬೇರೆ ಇದೆಲ್ಲ ಜೀರ್ಣೋದ್ಧಾರಗಳು ಆಗ್ತಾ ಇರುವಾಗಲೂ, ಕೆಲವು ಸಭೆ ಸಮಾರಂಭಗಳಲ್ಲಿ ಮಾಡುವಂಥ ಕೆಲವು ಸಾಂಸ್ಕೃತಿಕ ಚಟುವಟಿಕೆ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಇವತ್ತಿಗೂ ಅದನ್ನು ಸಂಘಟಕರಿಗೆ ಒಂದು ಮನೋರಂಜನೆ ಎಂದರೆ ಏನು, ಇವತ್ತು ಯಾತಕ್ಕಾಗಿ ಜನ ಸೇರಬೇಕು ಎಂಬ ನೆಪದಲ್ಲಿ ಇವತ್ತು ಎಲ್ಲೆಲ್ಲಿಗೆ ಸಲ್ಲಬೇಕಾದಂಥ ವ್ಯಕ್ತಿಗಳು ಅಲ್ಲಿ ಯಾಕೆ ಬರಬೇಕು, ಆ ಧಾರ್ಮಿಕ ಚಟುವಟಿಕೆ ಆಗುವಲ್ಲಿ ಯಾಕೆ ಬರಬೇಕು, ಇವತ್ತು ಅವರನ್ನು ಯಾಕೆ ನಾವು ಆಕರ್ಷಣೆ ಮಾಡಬೇಕು, ಅವ್ರು ಬಂದು ಏನಾಗಬೇಕು ನಮಗೆ, ಇದನ್ನು ಅರ್ಥೈಸದೆ ಕೇವಲ ಜನ ಮರಳು ಜಾತ್ರೆ ಮರಳು ಅಂತೇಳಿ ಜನ ಸೇರಿಸಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ಭಾಳಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಇವತ್ತು ನಮ್ಮಿಂದ ದೂರವಾಗ್ತಾ ಇದೆ. ಇವತ್ತು ಭಾಳ ದೊಡ್ಡ ಗಂಡಾಂತರ ಇವತ್ತು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಕಲಾವಿದನೂ ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಪ್ರೇಕ್ಷಕರಿಗೆ ಕೆಟ್ಟ ಪ್ರೇಕ್ಷಕ ವರ್ಗವನ್ನು ಇಟ್ಕೊಂಡು ಇವತ್ತೊಬ್ಬ ಕಲಾವಿದ ಬಂದಾಗ ಯಾವ ರೀತಿಯ ಕಾರ್ಯಕ್ರಮ ಕೊಡೋದು ಅಂತೇಳಿ ಅವರಿಗೆ ಎಷ್ಟೋ ಸಲ ಸವಾಲು ಬರ್ತದೆ. ಇಂಥ ಸಂದರ್ಭದಲ್ಲಿ ನನ್ನ ಆಶೆ ಇಷ್ಟೇ, ನಾವೆಲ್ಲ ಅನಗತ್ಯವಾಗಿ ಕಾಂಪ್ರಮೈಸ್ ಮಾಡಬೇಕೆಂಬ ಅಗತ್ಯವೇ ಇಲ್ಲ. ನಾವು ಇಂಥ ಸಂದರ್ಭದಲ್ಲಿ ಭಾಳಷ್ಟು ಜಾಗರೂಕತೆಗಳಾಗಿ ಇಂಥ ಕೆಲವು ಪವಿತ್ರವಾದಂಥ ಕ್ಷೇತ್ರಗಳಲ್ಲಿ ಮತ್ತು ಯಾವುದೋ ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮಂಥ ಒಂದು ವಿದ್ಯಾಕ್ಷೇತ್ರಗಳಲ್ಲಿ, ಯಾಕೆಂತೇಳಿದರೆ ಇನ್ನು ವಿದ್ಯೆ ಬುದ್ಧಿಯನ್ನು ಬಿಟ್ಟು ಈ ಸಾಂಸ್ಕೃತಿಕ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಒಂದು ಕಾಲ ಇತ್ತು, ಗುರುಗಳಿದ್ದರು, ವಿದ್ಯಾರ್ಥಿಗಳಿದ್ದರು, ಗುರುಕುಲದಲ್ಲಿದ್ದುಕೊಂಡು ಇದನ್ನೆಲ್ಲ ಮುಂದೆ ಕೊಂಡು ಹೋಗೋಯಿತು. ಆದರೆ ಈಗ ಕಾಲ ಇಲ್ಲ. ಈಗ ಏನಿದ್ರೂ ಕೂಡ ಅದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅದರಲ್ಲೂ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE ಅಥವಾ ಯಾವುದೇ ಒಂದು ಭಾಷೆಗಳು, ಇದರ ಒಟ್ಟಿಗೆ ಇವತ್ತು ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಹೀಗೆಲ್ಲ ಇರುವಂಥ ಶಿಕ್ಷಣ. ಈ ಶಿಕ್ಷಣದ ಜೊತೆಯಲ್ಲಿ ಈ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳನ್ನು
ಇಂಥ ವಿಚಾರಗಳನ್ನು ನಾವು ಜೋಡಣೆ ಮಾಡಿಕೊಂಡು ಅವಿಭಾಜ್ಯ ಅಂಗವಾಗಿ ಇದನ್ನು ಬೆಳೆಸಿಕೊಂಡು ಹೋಗಬೇಕು. ಅದರಲ್ಲೂ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೇನೆ, ನಿಜವಾಗಿ ವಿದ್ಯಾಸಂಸ್ಥೆಯವರು ಅಲ್ಲಿರುವಂಥ ಯುವಶಕ್ತಿ ಇವತ್ತು ಎಷ್ಟು ಯುವಶಕ್ತಿ ಇವತ್ತು ನಮ್ಮ ದೇಶದಲ್ಲಿ ಇದೆ ಎಂಬುದನ್ನು ಗಮನಿಸುವ. ಇವತ್ತು ಇಂಥ ಸಂದರ್ಭದಲ್ಲಿ ನಾವು ಅಂಥ ಯುವಶಕ್ತಿಗಳಿಗೆ ಎಂದೂ ಅವರು ನಮ್ಮ ಸಾಂಸ್ಕೃತಿಕ ಬದುಕನ್ನು ಬಿಟ್ಟು ಅವರು ಹೋಗದಾಗಿ ನಾವು ಚಿಂತನೆ ಮಾಡಬೇಕು. ಒಂದು ಒಳ್ಳೆಯ ಅಟ್ಲೀಸ್ಟ್ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗವನ್ನಾದರೂ ನಾವು ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕ ವರ್ಗವನ್ನಾದರೂ ನಾವು ಸೃಷ್ಟಿ ಮಾಡಬೇಕು. ಇವತ್ತು ಸೌಂದರ್ಯ ಪ್ರಜ್ಞೆ ಇದ್ದವ ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಈ ಪರಿಸರವನ್ನು ಪ್ರೀತಿಸ್ತಾನೆ, ಆಮೇಲೆ ಸೌಹಾರ್ದಯುತವಂಥ ಬದುಕನ್ನು ಪ್ರೀತಿಸ್ತಾನೆ. ಇವನು ದೇಶದ ಭಾಳ ದೊಡ್ಡ ಸಂಪತ್ತು. ಯಾರಿಗೆ ಇಂಥ ಮನೋಧರ್ಮ ಇಲ್ಲದೆ ಸೌಂದರ್ಯ ಪ್ರಜ್ಞೆ ಇಲ್ಲವ ಅವನು ಈ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವು ಜನ್ಮ ಕೊಟ್ಟ ಮಕ್ಕಳಾಗಿರ್ಬೋದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಾಗಿರ್ಬೋದು, ಒಟ್ಟು ಸಮಾಜವಾಗಿರ್ಬೋದು, ಸೌಂದರ್ಯ ಪ್ರಜ್ಞೆ ಇಲ್ಲದೆ ಅಪಾಯಕಾರಿ ವ್ಯಕ್ತಿಗಳ ಆಗಬಾರ್ದು, ಅಂಥ ಸಮಾಜವನ್ನು ಕಟ್ಟಬಾರ್ದು. ಈ ದೃಷ್ಟಿಯಲ್ಲಿ ಇಂಥ ಕಾರ್ಯಕ್ರಮ ಆಗೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ನನಗೆ ಬಹಳ ಪ್ರಿಯವಾದಂಥ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಬಹಳ ನನಗೆ ಹಿಂದಿನಲ್ಲೂ ಅವರ ಮೇಲೆ ಅಪಾರವಂಥ ಗೌರವ, ಈ ಮಠದ ಮೇಲೆಯೂ ಗೌರವ. ಇವತ್ತು ಅವರು 5 ವರ್ಷದಲ್ಲೂ ಅವರ ಚಾತುರ್ಮಾಸ ವ್ರತಾಚರಣೆ ಮಾಡೋದನ್ನು ನಾನು ನೋಡ್ತಾ ಇದ್ದೇನೆ, ಭಾಗವಹಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಅವರ ಸಾಂಸ್ಕೃತಿಕವಂಥ ಕಾರ್ಯಕ್ರಮಗಳು ಮಾಡೋದನ್ನು ನೋಡ್ತಾ ಇದ್ದೇನೆ. ಇವತ್ತು ಪ್ರಾರಂಭ ಆದಂಥ 10/7 ಇವತ್ತು ಪ್ರಾರಂಭ ಆದಂಥ ಈ ಒಂದು ಸಾಂಸ್ಕೃತಿಕವಂಥ ಕ್ರಿಯೆ ಇನ್ನು 60 ದಿನ ಕಾಲ ನಿರಂತರವಾಗಿ ಈ ವೇದಿಕೆಯಲ್ಲಿ ಒಂದು ಕೂಡು ಕುಟುಂಬದ ಹಾಗೆ ಕೂತ್ಕೊಂಡು ಬಹಳ ಒಳ್ಳೆಯ ಒಂದು ಸೌಂದರ್ಯ ಪ್ರಜ್ಞೆ ಇದ್ದವರು ಇದ್ದುಕೊಂಡು ಅನುಭವಿಸುವಂಥ 60 ದಿನ ನಡೆಯುವಂಥ ಕಾರ್ಯಕ್ರಮ. ಇದಕ್ಕೆ ನಮ್ಮ ಸಂಪೂರ್ಣ ನಾವೆಲ್ಲರೂ ಬೆಂಬಲ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದರ ಜೊತೆಯಲ್ಲಿ ಸ್ವಾಮೀಜಿಯವರಲ್ಲೂ ನನ್ನ ಬೇಡಿಕೆ ಇಷ್ಟೇ, ಯಾವತ್ತೂ ನಿಮಗೆ ಇಂಥ ಕಾರ್ಯಕ್ರಮ ಕೊಡುವಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ನಮ್ಮ ಏನೇ ಸಹಕಾರ ಬೇಕಿದ್ದರೂ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಜಾಲತಾಣಗಳಲ್ಲಿ ಅನೇಕ ಸ್ವತಂತ್ರ ವಾಹಿನಿಗಳು ಕಾರ್ಯವನ್ನು ಎಸಗುತ್ತಾ ಇವೆ. ಅವುಗಳಲ್ಲಿ ಎಲ್ಲರನ್ನೂ ಮುಟ್ಟಿರುವುದು ಯೂಟ್ಯೂಬ್ ಎನ್ನುವ ವಾಹಿನಿ. ಶ್ರೀಮಠದ ಸ್ವಂತ ಯೂಟ್ಯೂಬ್ ವಾಹಿನಿ ಇವತ್ತು ಅನಾವರಣಗೊಳ್ಳುತ್ತಾ ಇದೆ. ಈ ವಾಹಿನಿಯನ್ನು ನಡೆಸುವ ಶ್ರೀಮುಖ SR ಮಯ್ಯ ಅವರು ಅನಾವರಣಗೊಳಿಸಲಿರುವ ಸಭೆಯ ವ್ಯವಸ್ಥೆಗೆ ಅನುಸರಿಸಿ ಅನಾವರಣಗೊಳಿಸಲಿರುವ ಆನಂದ ಭಾರತಿ ಯೂಟ್ಯೂಬ್ ಚಾನೆಲ್ ಅದರ ಪ್ರತೀಕವನ್ನು ವೇದಿಕೆಗೆ ತಂದು ಅನಾವರಣಗೊಳಿಸಲಿರುವ ಶ್ರೀ ಮಹಾಬಲೇಶ್ವರ ಭಟ್ ಅವರಿಗೆ ಹಸ್ತಾಂತರಿಸ್ತಾ ಆನಂದ ಭಾರತಿ ಎಂಬುದಾಗಿ ಹೆಸರನ್ನು ಹೊತ್ತಿರುವ ವಾಹಿನಿ ಇದು. ಆನಂದ ಭಾರತಿ ಅಂತ ನಾಮಕರಣವನ್ನು ಮಾಡಿರುವವರು ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು. ಈ ವಾಹಿನಿಯ ತುಣುಕೊಂದು ವೇದಿಕೆಯ ಸಮೀಪದಲ್ಲಿರುವ ಪರದೆಯ ಮೇಲೆ ಈಗ ಬರುವುದಕ್ಕಿದೆ. ಈ ವಾಹಿನಿಯನ್ನು ಅನಾವರಣಗೊಳಿಸಿದವರು ಶ್ರೀ ಮಹಾಬಲೇಶ್ವರ ಭಟ್, ನಮ್ಮ ಊರಿನವರು, ಎಡಕ್ಕಾನ ಪೆರ್ಮುದೆ ಎಡಕ್ಕಾನ ಮನೆತನದವರು. ಅವರು ದೂರದ ದುಬೈಯಲ್ಲಿರ್ತಾರೆ, ಹೆಚ್ಚಾಗಿ ರಷ್ಯಾದಲ್ಲೂ ಇರ್ತಾರೆ. ಚಾನೆಲ್ ಪ್ರಾರಂಭ ಆಗಿದೆ ಅಂತ ಮಠದ ಕಾರ್ಯಕ್ರಮಗಳನ್ನು ಅಲ್ಲಿಯೇ ನೋಡಿ ತೃಪ್ತಿ ಪಡ್ಕೊಳ್ಬಾರದು, ಆವಾಗ ಮಠಕ್ಕೆ ಬರ್ತಾ ಇರಬೇಕು ಅಂತ ಅವರಿಗೆ ಶ್ರೀ ಮಠದ ಪರವಾಗಿ ಹೇಳುತ್ತಾ ಅವರೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಹಾಗೂ ಇತರ ಪರಿವಾರ ದೇವತೆಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿರುವ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಹಾಗೂ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾವಿಂದಗಳಿಗೆ ವಂದಿಸುತ್ತಾ,
ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ಮೋಹನ ಆಳ್ವರೆ, ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆಯವರೇ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಸೀತಾರಾಮ ತೋಳ್ಪಡಿತಾಯರೇ ಹಾಗೂ ಚಾತುರ್ಮಾಸ ಸಮಿತಿಯ ಅಧ್ಯಕ್ಷರಾದ ಬಲರಾಮ ಆಚಾರ್ಯರೇ, ಸುರೇಶ್ ಕೆ ನಾಯಕರವರೇ ಹಾಗೂ ಸೇರಿದಂಥ ಎಲ್ಲ ನನ್ನ ಬಂಧುಗಳೇ, ಇವತ್ತು ನಾವು ಒಂದು ಡಿಜಿಟಲ್ ಯುಗ ಅಂತ ಹೇಳ್ಬೋದು, ಇಂಟರ್ನೆಟ್ ಯುಗ, ಅದರಲ್ಲಿ ಇದ್ದೇವೆ. ಈ ಯುಗದಲ್ಲಿ ಯಾರು ಅಥವಾ ಈ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅದರಲ್ಲಿ ನಾವು ಯಾರು ಸೇರಿಕೊಳ್ಳುವುದಿಲ್ವೋ ಅವರು ಹಿಂದೆ ಉಳಿತಾರೆ ಅಂತ ಅರ್ಥ. ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹಾಗೂ ಸ್ಪಿರಿಚುವಲ್ಲಿ ಸ್ವಾಮಿಗಳು ಆಗಿರ್ಬೋದು ಅಥವಾ ಶಾಲೆಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಲ್ಲರೂ ಇದರಲ್ಲಿ ಒಂದು ಸೇರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಹಾಗೆ ಇದು ಪ್ರಪಂಚದ ಎಲ್ಲ ಕಡೆ ಎಲ್ಲ ದೇಶಕ್ಕೂ ಒಂದು ಪ್ರಸಾರವಾಗುವಂತಹದ್ದು. ಅಂಥ ಒಂದು ಇಂಟರ್ನೆಟ್ ಯುಗದಲ್ಲಿ ಇವತ್ತು ಆನಂದ ಭಾರತಿ ಎನ್ನುವ ಯೂಟ್ಯೂಬ್ ಚಾನಲನ್ನು ಶ್ರೀಮಠ ಪ್ರಾರಂಭ ಮಾಡ್ತಾ ಇದೆ. ಇಂಥದ್ದೇ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮಠದ ಸ್ವಾಮೀಜಿಯವರಿಗೂ ಹಾಗೂ ಸಮಿತಿಯ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ನನಗೆ ಬರುವುದಕ್ಕೆ ತುಂಬ ಕಷ್ಟ ಆಗಿತ್ತು. ಯಾಕೆಂದರೆ ನಾನು ಶನಿವಾರ ಒಂದು ರಷ್ಯಾದ ಒಂದು ಸಿಟಿಯಲ್ಲಿ ಸಿಕ್ಕಾಕೊಂಡಿದ್ದೆ. 15 ಗಂಟೆ ಏರ್ಪೋರ್ಟ್ನೊಳಗೆ ಸಿಕ್ಕಾಕೊಂಡಿದ್ದೆ. ಆ ಕಾರಣ ಬರಲಿಕ್ಕೆ ಆಗ್ತದಾ ಇಲ್ವೋ ಅಂತ ಹೊರಗಡೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಹೊರಗಡೆ ಡ್ರೋನ್ ಬಂದು ಎಲ್ಲ ವಿಮಾನಗಳನ್ನು ನಿಲ್ಲಿಸಿ ಆಗಿತ್ತು. ಆಗ ನೋಡುವ ತಲೆಯಲ್ಲಿ ಬರಿದು ನಮಗೆ ಹೋಗೊಂದು ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ ಆ ಥರ. ಆಮೇಲೆ ಮರುದಿವಸ ಆದಿತ್ಯವಾರ ಬೆಳಗ್ಗೆ ನಮ್ಮನ್ನು ಬಿಟ್ಟರು, ಏರ್ಪೋರ್ಟಿಂದ ಬಿಟ್ಟರು. ಹಾಗೆ ದುಬೈಯಾಗಿ ಇವತ್ತು ಮಧ್ಯಾಹ್ನ ಇಲ್ಲಿ ಸೇರಿಕೊಂಡಿದ್ದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಶ್ರೀ ಮೋಹನ್ ಆಳ್ವರು ಹೇಳಿದ ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಪರಂಪರೆ ಇದನ್ನೆಲ್ಲ ಜನರಿಗೆ ಒಂದು ಮುಂದಿನ ಪೀಳಿಗೆಗೆ ತಿಳಿಸಬೇಕಾದ್ರೆ ನಮಗೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕು. ಈ ಯೂಟ್ಯೂಬ್ ಚಾನಲ್ ಅಂದರೆ ಒಂದು ಸೇತುವೆ ಇದ್ದಾಗೆ. ಮಠದಲ್ಲಿ ಆಗುವುದಾಗಲಿ ಅಥವಾ ವೈದಿಕ ಪ್ರವಚನಗಳು ಎಲ್ಲ ನಮಗೆ ಎಲ್ಲ ಟೈಮಿನಲ್ಲೂ ಸಮಯ ಇರೋದಿಲ್ಲ ನೋಡಲಿಕ್ಕೆ. ಹಾಗೆ ಯೂಟ್ಯೂಬ್ನಲ್ಲಿ ಇದ್ದರೆ ನಮಗೆ ಬೇಕಾದ ಟೈಮಿನಲ್ಲಿ ಬೇಕಾದ ವಿಷಯವನ್ನು ನೋಡಿಬಿಟ್ಟು ನಮಗೆ ಅದರಿಂದ ತಿಳ್ಕೊಳ್ಬೋದು. ಹಾಗೆ ಈ ಯೂಟ್ಯೂಬಿನ ಬಗ್ಗೆ ಹೇಳದಿದ್ದರೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಮಾಧ್ಯಮ. ಅದು ಎಷ್ಟಂದರೆ ಸಾಧಾರಣ 270 ಕೋಟಿ ಸಬ್ಸ್ಕ್ರೈಬ್ಗಳಿದ್ದಾರೆ ಇದರಲ್ಲಿ. ಹಾಗೆ ವರ್ಷಕ್ಕೆ 3 ಲಕ್ಷ ಕೋಟಿ ವ್ಯವಹಾರ ಮಾಡ್ತಾಯಿದೆ. ಆ 3 ಲಕ್ಷ ಕೋಟಿಯಲ್ಲಿ 45% ಹಣವನ್ನು ಅವರು ಯಾರು ಕಂಟೆಂಟ್ ಮಾಡ್ತಾರೆ, ಯಾರು ಈ ಚಾನಲ್ನ ಮಾಲೀಕರು ಅವರಿಗೆ ಕೊಡ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಿಮ್ಮ ಎಲ್ಲರ ಒಂದು ಮುಖ್ಯ ಉದ್ದೇಶ ಏನಂದರೆ, ಅಥವಾ ಮುಖ್ಯ ಕಾರ್ಯ ಏನಂದರೆ, ಈಗ ಚಾನಲ್ ಓಪನ್ ಆಗಿದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಅದನ್ನು ಪ್ರಚಾರ ಮಾಡಿ. ಇದರಿಂದ ಏನಾಗ್ತದೆ ಅಂದರೆ ನೀವೆಲ್ಲರೂ ಸೇರಿ ಮಠದ ಒಂದು ಅಭಿವೃದ್ಧಿಗೆ ಸಹಾಯ ಮಾಡಿದಂತಾಗ್ತದೆ. ಯಾಕಂದರೆ ಯೂಟ್ಯೂಬು 1,000 ವೀಕ್ಷಣೆಗೆ ಒಂದು 150ರಿಂದ 400 ರೂಪಾಯಿ ಹಣವನ್ನು ಚಲನ ಮಾಲೀಕರಿಗೆ ಕೊಡ್ತದೆ. ಆದ ಕಾರಣ ನಮಗೆ ಹೇಗೂ ಮಠಕ್ಕೆ ಹಣಕಾಸಿನ ನೆರವು ಮಾಡಲಿಕ್ಕೆ ಆಗದೇ ಇದ್ದರೂ ಈ ಯೂಟ್ಯೂಬಿನ ಒಂದು ಇದನ್ನು ನೋಡುವುದರಿಂದ ಅಥವಾ ಅದನ್ನು ಕೇಳುವುದರಿಂದ ಅದರಿಂದಾಗಿ ಮಠದ ಎಲ್ಲ ಕಾರ್ಯಗಳಿಗೆ ಒಂದು ರೀತಿಯ ಒಂದು ಸಹಾಯ ಮಾಡಿದಾಗ ಆಗ್ತದೆ. ಆದ ಕಾರಣ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ಆದಷ್ಟು ಬೇಗ ಈ ಚಾನಲನ್ನು ಸಾಧಾರಣ 1 ಲಕ್ಷಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ ಇರುವ ಹಾಗೆ ಮಾಡಬೇಕು. ಯಾಕೆಂದರೆ ಭಾರತದಲ್ಲಿ ಒಟ್ಟು 40,000 ಚಾನಲ್ಗಳಿದೆ. ಅದರಲ್ಲಿ 1 ಲಕ್ಷಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ಗಳಿದ್ದಾರೆ. ಅಷ್ಟಿದ್ದರೆ ಏನಾಗ್ತದೆ ಅಂದರೆ, ನೀವಿಲ್ಲಿ ಇವತ್ತು ಕಾರ್ಯಕ್ರಮ 2 ತಿಂಗಳಿನ ಕಾರ್ಯಕ್ರಮ ಇದೆ. 2 ತಿಂಗಳಿನ ಕಾರ್ಯಕ್ರಮ ನೀವು ಲೆಕ್ಕ ಹಾಕ್ಕೊಳ್ಳಿ, ಮಠಕ್ಕೆ ಇದರಿಂದ ಎಷ್ಟು ಹಣಕಾಸು ಸಪೋರ್ಟ್ ಆಗ್ಬೋದು ಅಂತ. ಯಾಕೆಂದರೆ ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕಾದರೂ ಕೊಡುವವರು ಇರ್ತಾರೆ, ಆದರೆ ಮಠಕ್ಕೆ ಹಣ ಕೊಡುವವರು ತುಂಬ ಕಡಿಮೆ. ಯಾಕೆಂದರೆ ಅವರು ಕೇಳೋದು ಒಂದು ಜಾತಿಗೋಸ್ಕರ, ಒಂದು ಪಂಗಡಕ್ಕೋಸ್ಕರ, ಎಲ್ಲ ಬೇರೆ ಬೇರೆ ಮಠಗಳು ಬೇರೆ ಬೇರೆ ಸ್ವಾಮಿಗಳಿರುವ ಒಂದು ಕಾಲ ಇದು.
ಆದರೆ ಈ ಎಡನೀರು ಮಠ ಮಾತ್ರ ಇಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗಗಳಿಗೂ ಇದೊಂದು ಮಠವಾಗಿದೆ. ಮುಖ್ಯವಾಗಿ ಹೇಳಬೇಕಾದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮೆಲ್ಲರಿಗೆ ಇರುವ ಒಂದು ಮುಖ್ಯವಾದ ಮಠ. ಹಾಗೆಂತ ನಾನು ಈ ಮಠದ ಸಂಪರ್ಕಕ್ಕೆ ಬಂದಿದ್ದು 3 ವರ್ಷ ಹಿಂದೆ ಅಷ್ಟೇ. ಸ್ವಾಮಿಗಳು ನಮ್ಮ ಶಾಲೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ದಿವಸದಿಂದ ನಮ್ಮ ಪರಿಚಯ ಆಯಿತು. ಅದರ ನಂತರ ಪ್ರತಿ ವರ್ಷವೂ ಅವರು ಚಾತುರ್ಮಾಸಕ್ಕೆ ಬರಲು ನನಗೆ ಹೇಳ್ತಾಯಿದ್ರು. ಆದರೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈ ಸಲ ಏನೋ ದೇವರ ದಯೆ ಹಾಗೂ ಹಿರಿಯರ ಆಶೀರ್ವಾದ ನಾನು ನಿಮ್ಮೆದುರಿದ್ದೇನೆ. ಹಾಗೆ ಇನ್ನು ಮುಂದಿನ ಇರುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಎಲ್ಲ ವೈದಿಕ ಕಾರ್ಯಕ್ರಮಗಳಿಗೂ ತುಂಬ ನೀವೆಲ್ಲರೂ ಬಂದು ತುಂಬ ಭಾಗವಹಿಸಿ ಈ 5ನೇ ಚಾತುರ್ಮಾಸದ ವ್ರತವನ್ನು ಯಶಸ್ವಿಯಾಗಬೇಕೆಂದು ನನ್ನೆಲ್ಲರ ಆಶೆ. ಹಾಗೆ ಇವತ್ತು ಗುರುಪೂರ್ಣಿಮೆ ದಿವಸ ಇಲ್ಲಿ ಸೇರಿದಂಥ ಎಲ್ಲ ಗುರು ಹಿರಿಯರಿಗಳಿಗೂ ನಮ್ಮ ವಂದನೆಗಳು ಹಾಗೂ ಅಭಿನಂದನೆಗಳು. ಹಾಗೆ ಇನ್ನು ಮುಂದೆ ಈ ಮಠದ ಎಲ್ಲ ಕಾರ್ಯಗಳಿಗೆ ನಾನು ಈಗಾಗಲೇ ಸ್ವಾಮೀಜಿಯವರ ಹತ್ರ ಹೇಳಿದ್ದೇನೆ, ನಾವು ನಿಮ್ಮ ಊರಿನವರೇ ಆದ ಕಾರಣ ಏನು ಬೇಕಾದರೂ ನಮ್ಮ ಕೈಯಿಂದ ಆಗುವ ಸಹಾಯವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಹಾಗೆ ಇದರಿಂದ ಸಮಾಜಕ್ಕೆ ಮಾತ್ರ ಒಳ್ಳೆಯದಾಗಬೇಕು. ಹಾಗೆ ಎಲ್ರಿಗೂ ಇದರಲ್ಲಿ ಮೇಯ್ನಾಗಿ ನಮ್ಮ ಕಾಸರಗೋಡು ಜಿಲ್ಲೆ ಅಂದರೆ ಅದು ಕರ್ನಾಟಕವಲ್ಲ ಕೇರಳವಲ್ಲ. ಆದ ಕಾರಣ ನಾವು ಈ ಅಡಿಕೆ ಕತ್ತರಿಯಲ್ಲಿ ಸಿಕ್ಕಿದ ಅಡಿಕೆ ಆಗಿದ್ದೇವೆ. ಆದ ಕಾರಣ ಭಾಷೆ ಕಡಿಮೆ ಆಗ್ತಾಯಿದೆ, ಜನ ಕಡಿಮೆ ಆಗ್ತಾ ಇದ್ದಾರೆ, ಎಲ್ಲ ಕಡಿಮೆ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಎಡನೀರು ಮಠ ಮಾತ್ರ ಇಲ್ಲಿ ಇದ್ದರೆ ಇದರೆಲ್ಲವನ್ನು ನಮ್ಮ ಒಂದು ಉಳಿಸ್ಕೊಂಡು ಹೋಗುವುದಂತ ನನ್ನೊಂದು ಆಶೆ. ಇಷ್ಟು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರಗಳು. ರಾಜಕಾರಣಿಯೊಬ್ಬರು, ಶಾಸಕರೊಬ್ಬರು ರಾಜಕೀಯೇತರ ಸಮಾರಂಭದಲ್ಲಿ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯವನ್ನು ಬಿಟ್ಟು ಹೇಗೆ ಮಾತನಾಡುತ್ತಾರೆ ಅಂತ ನಮ್ಮ ಅಧ್ಯಕ್ಷರ ಮಾತು. ಓಂ ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಂಚಮ ಚಾತುರ್ಮಾಸ್ಯ ವ್ರತಾಚರಣೆಯ ವೇದಿಕೆ ಮೇಲೆ ಇರುವಂಥವರು, ಭೋಗ ಜೀವನಕ್ಕಿಂತ ತ್ಯಾಗ ಜೀವನವನ್ನು ಅಪ್ಪಿಕೊಂಡಂಥವರು, ಒಬ್ಬ ಆಕೆ ತಾಯಿಯಿಂದ ಬೀಳ್ಕೊಂಡು ಜಗತ್ತಿನ ನಾರಿ ಶಕ್ತಿ ಎಲ್ಲವನ್ನು ಮಾತೃತ್ವ ಸ್ಥಾನದಲ್ಲಿಟ್ಟು ಪೂಜಿಸಿದಂಥವರು, ಮನೆಯೊಂದನ್ನು ತ್ಯಾಗ ಮಾಡಿ ಜಗತ್ತಿನ ಎಲ್ಲ ಮನೆಗಳು ತನ್ನದೆಂದು ಭಾವಿಸಿದಂಥವರು, ಸಂಬಂಧಗಳನ್ನು ಹರಿದುಕೊಂಡು ಜಗದ ಎಲ್ಲ ಬಂಧುಗಳು ತನ್ನ ಬಂಧುಗಳೆಂದು ಪರಿಭವಿಸಿದಂಥವರು, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯರ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ. ಮತ್ತೊಬ್ಬರು ನಮ್ಮ ಪ್ರೀತಿಯ ಕಿರಿಯ ಸ್ವಾಮೀಜಿ ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ, ನಮಗೆ ದೊಡ್ಡ ನಿರೀಕ್ಷೆ ಇದೆ ಚಿತ್ರಾಪುರ ಸ್ವಾಮೀಜಿಯವ್ರ ಬಗ್ಗೆ. ಹಾಗೆ ಅವರ ಆಶೀರ್ವಾದನ ಯಾಚನೆ ಮಾಡ್ತೇನೆ. ಕೇಳಿದ್ದೇವೆ ನಾವು, ಮೋಹನ್ ಆಳ್ವರು ಅತ್ಯಂತ ಉತ್ತಮ ಸಲಹೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಸಂಕೇತ, ಸನಾತನ ಸಂಪ್ರದಾಯದ ಸಾಕ್ಷಾತ್ಕಾರ, ಸಾತ್ವಿಕ ತಪನೆ ರಸನಿಮಿಷಗಳಿಗೆ ನಾವೆಲ್ಲ ಸಾಕ್ಷಿಗಳಾಗ್ತೀವಿ ಸ್ನೇಹಿತರೆ. ಮೋಹನ್ ಅಣ್ಣವರು ಒಂದು ಸಭೆಯಲ್ಲಿದ್ದಾರೆ ಅಂದರೆ ಅದಕ್ಕೊಂದು ಆ ಶೋಭೆನೇ ಬೇರೆ. ಬಹುಶಃ ಜನಪದರು ಒಂದು ಕಡೆ ಭಾಳ ಸುಂದರವಾಗಿ ಬರೀತಾರೆ. ಬದುಕೇನು ಮಾಡಿದೆ ಇಲ್ಲೇ, ಸುಳ್ಳೆ ಮುದುಕಿಯಾಗಿ ಮೆರೆದೆಲ್ಲೋ ಹುಚ್ಚು ಮರಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲ ನಿನವು ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸೋ ಕೂಡ ಬಾಧ್ಯರಾಗಬೇಕಂತೆ. ನಾನು ಅವರ ಅಭಿಮಾನಿ. ಕಾರಣ ಇಷ್ಟೇ, ಅಮೂಲ್ಯವಾದ ನೀಲಗಿರಿ ಮರಕ್ಕಿರುವಂಥ ಒಂದು ಅಪವಾದ ಅಂತ ಹೇಳಿದರೆ ಅದು ತನ್ನ ಕಾಲ ಬುಡದಲ್ಲಿ ಯಾವುದೇ ಬೇರೆ ಗಿಡಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತೆ. ಆದರೆ ಅದೇ ಬಾಳೆ ಗಿಡ
ತನ್ನ ಕಾಲಬುಡದಲ್ಲಿ ನೂರಾರು ಸಹಸ್ರಾರು ಗಿಡಗಳಿಗೆ ಆಶ್ರಯ ಕೊಡ್ತಾಂತೆ. ಅಂತಹ ಲಕ್ಷಾಂತರ ಗಿಡಗಳನ್ನು ಬೆಳೆಸಂದೊಬ್ಬ ಈ ನಾಡಿನ ಧೀಮಂತ ಒಬ್ಬರು ಇದ್ದರೆ ಅದು ಮೋಹನ್ ಆಳ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಮಹಾಬಲೇಶ್ವರ ಭಟ್ ಅವರು ಹತ್ತೂರ ದೊರೆತನಕ್ಕಿಂತ ಹೆತ್ತೂರ ಉಳಿಗೆ ಮೇಲೆ ನಮ್ಮ ಮಾತನ್ನು ಕೇಳಿದ್ದೀವಿ. ಪರದೇಶದಲ್ಲಿದ್ದರೂ ಕೂಡ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧರ್ಮ, ಇಲ್ಲಿಯ ರಾಷ್ಟ್ರೀಯತೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅವರು ಈಗಾಗಲೇ ಹೇಳಿದ್ದಾರೆ, ನಿಮ್ಮಂಥವರ ಸಂತತಿ ಸಾವಿರಾಗಲಿ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ಸನ್ಮಾನ್ಯ ಸೀತಾರಾಮ್ ತೋಳ್ಪಡಿತಾಯವರು ಕಳೆದ 56 ವರ್ಷಗಳಿಂದ ಯಕ್ಷಮಾತೆಯ ಅಡಿಗಳಿಗೆ ಮುಟ್ಟಿಸಿ ಹರಕೆಯ ಹೊರೆಯನ್ನು ಹೊತ್ತುಕೊಂಡು ನಡೆದ ನಿಡುದಾರಿ ಬದುಕು ಅಂತ ಭಾವಿಸ್ತೇನೆ. ಅಂಥವರಿಗೆ ಇವತ್ತು ಸನ್ಮಾನ ತಂದು ಹೇಳಿದರೆ ಈ ಸಭೆಯ ಗೌರವವನ್ನು ಹೆಚ್ಚಿಸಿದೆ ಅಂತ ಭಾವಿಸ್ತೇನೆ. ಹಾಗೆ ಬಲರಾಮ್ ಆಚಾರ್ಯ ಅಂತವರು ಬಹುಶಃ ಆಗಲೇ ಹೇಳಿದರು, ಸಮಾಜ ಸೇವೆ, ವ್ಯವಹಾರ, ಧರ್ಮ, ಅದ್ರ ಜೊತೆಗೆ ಒಂದಿಷ್ಟು ಭಕ್ತಿ, ಅವರ ದಂಪತಿಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಭಗವಂತ ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯನ ಆರೋಗ್ಯನ ಭಗವಂತ ಕೊಡಲಿ ಅಂತ ಹಾರೈಸ್ತೇನೆ. ಸನ್ಮಾನ್ಯ ಸುರೇಶ್ ನಾಯಕರವರು ಇದ್ದಾರೆ, ಪೂನಾದಲ್ಲಿ ಇದ್ಕೊಂಡು ಈ ಮಠದ ಅಭಿಮಾನಿಗಳು, ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ. ಬಹುಶಃ ನಾವೆಲ್ಲ ಕೇಳಿದ್ದೀವಿ, ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅಂತೇಳಿ. ಈ ದೇಶದಲ್ಲಿ ಮಾತ್ರ ಇದೆಲ್ಲ ನಡಲಿಕ್ಕೆ ಸಾಧ್ಯ ಇದೆ. ನಾನೊಂದು 10-15 ದೇಶ ಸುತ್ತಿ ಬಂದ ಮೇಲೆ ಈ ಒಂದು ನಿರ್ಣಯಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಇದರ ಅಗತ್ಯ ಏನು ಹಾಗಾದರೆ? ಕವಿ ಒಂದು ಕಡೆ ಬರೀತಾನೆ, ನಾ ಕಿರಿದು ನೀ ಹೀರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ಬಲುದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವಶಂಕರನ ತಿಳಿದೋಣ ಎನ್ನುವಂತೆ ಶವಮುಖದವನ್ನು ಶಿವಮುಖನಾಗಿ ಮಾಡಬೇಕು, ಅಧೋಮುಖನನ್ನು ಊರ್ಧ್ವಮುಖನನ್ನು ಮಾಡಬೇಕು, ಅಲ್ಪ ಮಾನವತ್ವವನ್ನು ವಿಶ್ವಮಾನವತ್ವಕ್ಕೆ ಎತ್ತರಿಸಬೇಕು, ಬಿತ್ತರಿಸಬೇಕಂತ ಚಿಂತನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ವ್ಯವಸ್ಥೆ. ಹಾಗಾಗಿ ಹೇಳ್ತಾರೆ, ತುತ್ತಿಗಿಂತ ತತ್ವ ಹಿರಿದಂದರಿತು, ತತ್ವವನ್ನು ತಲೆಯ ಮೇಲೆ ಹೊತ್ತು ಜನಕ್ಕಂಜಿ ನಡೆಯದೆ ಮನಕ್ಕಂಜಿ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನು, ಭವ್ಯತೆಯನ್ನು, ಶ್ರೇಷ್ಠತೆಯನ್ನು, ಜ್ಯೇಷ್ಠತೆಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿ ಕಂಡಿದೆ ಸ್ನೇಹಿತರೆ. ಅದು ಕೇಳ್ತಾರೆ, ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ, ರಾಮನಡಿ ಇಟ್ಟ ನೆಲ, ಭೀಮ ನುಸುರಿದ ಗಾಳಿ, ವ್ಯೋಮದಿ ಭಗೀರಥನ್ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲ್. ಇಂಥ ಹಿರಿಮೆಗೆರಿಮೆಯುಳ್ಳಂಥ ನಾಡು. ಅದಕ್ಕೆ ಪೂರಕವಾಗಿ ಈ ನಾಡಿನ ಸಂಸ್ಕೃತಿ ಎತ್ತಿಡಿದಂಥ ಈ ನಾಡಿನ ಸಂತ ಶ್ರೇಷ್ಠರು, ಶರಣ ಶ್ರೇಷ್ಠರು, ವಚನ ಶ್ರೇಷ್ಠರು, ವೈದಿಕ ಶ್ರೇಷ್ಠರು ಸ್ನೇಹಿತರೆ. ಹಾಗಾಗಿ ಇವತ್ತು ಅನಂತ ಕಾಲದ ಆಧ್ಯಾತ್ಮಿಕ ಪಯಣವು ನಾವು ಮಾಡಬೇಕಾಗಿದೆ. ಹಾಗಾದರೆ ಸ್ವಾಮೀಜಿಗಳಿಗೆ ಚಾತುರ್ಮಾಸ ಯಾಕೆ ಬೇಕು? ಬಹುಶಃ ಎಲ್ಲೊಂದು ಕಡೆ ಅಂತರ್ಮುಖಿ ಚಿಂತನೆ ಆಗಬೇಕು ಅನ್ನೋಂಥ ಭಾವನೆ ಇಟ್ಟುಕೊಂಡು ಇವತ್ತು ಬೇರೆ ಕಡೆ ಎಲ್ಲರೂ ಪ್ರವಾಸದಲ್ಲಿ ಇರ್ತಾರೆ. ಆದರೆ ಇಲ್ಲೇ ಒಂದು 60 ದಿವಸಗಳ ಕಾಲ ಇವತ್ತು ತಮ್ಮ ಭಕ್ತರಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ತಾವು ಕೂಡ ಒಂದಷ್ಟು ಇಲ್ಲಿ ಅಧ್ಯಯನ ನಿರತ ಈ ಸಮಾಜವನ್ನು ಯಾವ ರೀತಿ ಎತ್ತಬೋದು ಎನ್ನುವಂಥ ಚಿಂತನೆಯೊಂದಿಗೆ ಮಾಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಹೇಳ್ತಾರೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಲೋಕದ ಹಿತಕ್ಕೆ ಕಬೀರ ಅಂತ ಮಾತನ್ನು ಕಬೀರದಾಸ ಒಂದು ಕಡೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು, ಸಮಮನಸ್ಕತೆಯ ವಿಶಿಷ್ಟ ಸಂಘಟನೆಯಾಗಿ ಸಮಾಜ ರೂಪುಗೊಳ್ಳಬೇಕು, ವ್ಯಕ್ತಿತ್ವದ ಅನಂತತೆಯನ್ನು ಮೀರಿ ದಾರ್ಶನಿಕ ಪ್ರಜ್ಞೆ ಎತ್ತರವನ್ನು ಮುಟ್ಟಬೇಕು. ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯತ್ತಿಗೆ ಎಚ್ಚರ ಮೂಡಿಸ್ಬೇಕಂತೆ. ಈ ನಿಟ್ಟಿನಲ್ಲಿ ಇವತ್ತು ಈ ಮಣ್ಣಿಗೆ ಒಂದು ಅಂತರಾಳ ಧ್ವನಿ ಇದೆ ಸ್ನೇಹಿತರೆ. ಕೇವಲ ಕಲ್ಲು ಮುಳ್ಳುಗಳ ನಾಡು ಇದಲ್ಲ, ಹೇಗೋ ಎಂತೂ ಬದುಕಿದವ್ರ ನಾಡು ಇದಲ್ಲ, ವಾತ್ಸಲ್ಯದ ಸುದೈತ್ತ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿಯರ ಸೇರಿ ದುರ್ಗೆಯದ ಕರ್ಮಭೂಮಿ, ಚತುರ್ವೇದಗಳ ತವರು ಎಂತ ಮಾತನ್ನು ಈ ನಾಡಿನ ಬಗ್ಗೆ ಹೇಳ್ತಾರೆ. ಹಾಗಾಗಿ ದೇವಮಂದಿರ, ಪೂಜೆ, ಪುರಸ್ಕಾರ, ಹೋಮ ಹವನಾದಿಗಳು ಮನುಷ್ಯನನ್ನು ವ್ಯಾವಹಾರಿಕ ಬದುಕಿನ ಮೇಲಕ್ಕೆತ್ತಿ ಆತನನ್ನು ಅಲೌಕಿಕ ಬದುಕಿನ ಮುಖವನ್ನು ನಿಲ್ಲಿಸುವಂತೆ. ಖಂಡಿತವಾಗಿಯೂ ಅವು ಕಾರಣದ ಅಲ್ಲಿ ಅವುಗಳಲ್ಲ, ಕಾಣುವ ಇಲ್ಲಿಯ ಈ ಇಹದ ಬದುಕಿನ ಅಂತ ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಭಾರತ ಜಗತ್ತಿನ ಆಧ್ಯಾತ್ಮಿಕ ಅಗ್ರೆಸರ್ ಅನ್ನೋ ಮಾತನ್ನು ನಮ್ಮ ಹಿರಿಯರು ನಮಗೆ ಆಗಲೇ ತೋರಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮಿಥ್ಯೆಯಿಂದ ಹೊರಬಂದು ಸತ್ಯವನ್ನು ದರ್ಶಿಸಬೇಕಂತಕ್ಕಂಥ ಸದ್ಯ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟಂಥವ್ರು ನಾವು. ಈ ನಿಟ್ಟಿನಲ್ಲಿ ಇವತ್ತು ಧರ್ಮದ ಬಿಗಿ, ಕರ್ಮದ ಕಟ್ಟು,
ಭಕ್ತಿಯ ಬಲ, ನೀತಿಯ ನೆಲೆ ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತದಂತೆ. ಹಾಗಾಗಿ ನಾವು ನೋಡಿರ್ಬೋದು, ಬಹಳ ಕಳಕಳಿಯನ್ನು ನಮ್ಮ ಆಳುವವರು ಇಲ್ಲಿ ವ್ಯಕ್ತ ಮಾಡಿದ್ದಾರೆ. 450 ವರ್ಷಗಳ ನಂತರ, ಹೊರಡ್ರ ನಂತರ ಅಯೋಧ್ಯೆ ಅಲ್ಲಿಯ ಶ್ರೀರಾಮ ಮಂದಿರ ಅಲ್ಲಿ ಉದ್ಘಾಟನೆ ಆಗಿದೆ. ನಾವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ವಿ. 144 ವರ್ಷಗಳ ನಂತರ ಪ್ರಯಾಗರಾಜದಲ್ಲಿ ಕುಂಭಮೇಳ, ಅಲ್ಲಿಗೂ ನಾವು ಹೋಗಿದ್ವಿ. ನಾವೆಲ್ಲರೂ ಹೋಗಿದ್ವಿ ಅಲ್ಲಿಗೆ. ಸುಮಾರು 66 ಕೋಟಿ ಜನ ಒಂದು ಕಡೆ ಸೇರ್ತಾರೆ ಅಂತ ಹೇಳಿದಾಗ ಈ ದೇಶದ ಆಧ್ಯಾತ್ಮ ಎಂಥದ್ದು. ಹಾಗಾಗಿ ಇವತ್ತು ಈ ಒಂದು ಪುಣ್ಯಕ್ಷೇತ್ರ ನನಗಿಲ್ಲಿ ಬರೋರಿಗೆ ಗೊತ್ತಿರಲಿಲ್ಲ, ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರ ಅಂತೇಳಿ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ. ಹಾಗಾಗಿ ಅವರೊಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋ ಮಾತನ್ನು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಆತ್ಮೀಯರೇ, ನಾನು ಜಾಸ್ತಿ ಮಾತಲ್ಲಿ ಹೋಗೋದಿಲ್ಲ. ನನಗೆ ಗೊತ್ತಿದೆ ತುಂಬ ಒತ್ತಡದಲ್ಲಿದ್ದೀರಿ. ನಾನು ಕೂಡ 6 ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು, ಬೆಂಗಳೂರು ಹೋಗಲಿಕ್ಕಿದೆ. ನನಗೆ ಒಂದು ಘಟನೆ ನಿಮ್ಗೆ ಹೇಳ್ತೇನೆ. ಸುಮಾರು 8 ವರ್ಷ ಹಿಂದೆ, ಅಂದರೆ ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ 8 ವರ್ಷದಿಂದ ನನ್ನ ದೂರದ ಬಂಧುಗಳು ಬಂದು ನನಗೆ ಫೋನ್ ಮಾಡ್ತಾರೆ. ಸುರೇಶ್ ಅಂಕಲ್ ತೀರೋದ್ರು, ಚಿಂತೆ ಇಲ್ಲ, 75 ವರ್ಷ ಬದುಕಿದ್ದಾರೆ, ಒಂದು 5-6 ಕೋಟಿ ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ಆದರೆ ನಾಳೆ ಬೆಳಿಗ್ಗೆ ಶವ ಸಂಸ್ಕಾರ ಮಾಡಿ ನೀವೆಲ್ಲ ಬರ್ಬೋದು, ಆದರೆ ಇರೋತಕ್ಕ ಒಬ್ಬನೇ ಮಗನ ನನ್ನ ಮಾತು ಕೇಳ್ತಾ ಇಲ್ಲ, ಸ್ವಲ್ಪ ಬುದ್ಧಿ ಹೇಳ್ತೀಯ ಅನ್ನೋ ಮಾತನ್ನು ಕೇಳಿದಾಗ ನಾನು ಅವ್ರಿಗೆ ಫೋನ್ ಮಾಡ್ತೇನೆ. ನಾನು ಹೇಳಿದೆ, ಬೆಳಿಗ್ಗೆ ನಮ್ಮ ಅಮ್ಮನೊಂದು ಆಸೆ ಇದೆ, ಬೆಳಿಗ್ಗೆ ಸಂಸ್ಕಾರ ಮಾಡಿದರೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಆ ಮಗು ಹೇಳಿದ ಮಾತು, ಸಾರಿ ಅಂಕಲ್, ನನಗೆ ನಾಳೆ ಬೇರೆ ಕಮಿಟ್ಮೆಂಟ್ ಇದೆ, ಎಟ್ ಎನಿ ಕಾಸ್ಟ್ ನಾನು ಇವತ್ತು ಅದು ಡಿಸ್ಪೋಸ್ ಮಾಡಲೇಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಎಲ್ಲಿ ಬಂದು ಮುಟ್ಟಿದ್ದೀವಿ ನಾವು? 12ನೇ ಶತಮಾನದಲ್ಲಿ ದಾಸರೊಂದು ಕಡೆ ಬರೀತಾರೆ ಸ್ನೇಹಿತರೆ, ತುತ್ತು ವಸ್ತ್ರವನ್ನಿಕ್ಕಿ ಸಲಹಿದ ತಾಯಿ ತಂದೆ, ಗುರುಬಂಧು ಬುಧ ಜನರು ಹೊತ್ತು ಗಳೆವರಲ್ಲದೆ ಬೆನ್ನತ್ತಿ ಭಾರೆ, ನಿಂತಗ್ನಿ ಸಾಕ್ಷಿಯಾಗಿ ಕರೆ ಪಿಡಿದಿ ತರಣೆ, ತನಗಾರು ಗತಿಯೆಂದಳುವಳು, ಮನೆ ಮಕ್ಕಳು ದನದಹಕ್ಕಾಗಿ ಬಡಿದಾಡುವರು, ನೆರೆದಿದ್ದ ಪುರಜನರು ಹೆಣವ ಹೊರಗಿಡರೆಯ ಹೊತ್ತು ಹೋದೀತೆನ್ನುವರು, ಹಿತ್ತಲ ಕಸಕ್ಕೆಂದ ಅತ್ತತ್ತ ಈ ದೇಹ, ಕಾರಣ ಹರಣ ಹಿಂಗದ ಮುನ್ನ, ಪರಗತಿಗೆ ಸಾಧನ ಮಾಡ್ರಯ್ಯ ಅಂತ ಮಾತನ್ನು ಹೇಳ್ತಾರಲ್ಲ. ಪರಗತಿ ಅಂದರೆ ಏನು? ಇದೇ ಪರಗತಿ, ಈ ಚಾತುರ್ಮಾಸ್ಯ ಪರಗತಿ. ನೀವೆಲ್ಲ ಸೇರಿದಾಗ ಒಂದು ಮಠ ಆಗ್ತದೆ, ನೀವೆಲ್ಲ ಸೇರಿದ್ರೆ ಒಬ್ಬ ಜಗದ್ಗುರು ಆಗ್ತಾರೆ, ನೀವೆಲ್ಲ ಸೇರಿದ್ರೆ ಒಬ್ಬ ಸಂತ ಆಗ್ತಾರೆ ಸ್ನೇಹಿತರೆ. ಬಹುಶಃ ನಾನು 10-15 ದೇಶ ಸುತ್ತ ಬಂದ ಮೇಲೆ ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳ್ತೇನೆ, ಅಲ್ಲಿ ಅಷ್ಟೈಶ್ವರ್ಯ ಇದೆ. ಆದರೆ ಈ ರೀತಿಯ ಆಧ್ಯಾತ್ಮ, ಈ ರೀತಿಯ ಯೋಗ, ಈ ರೀತಿಯ ಧ್ಯಾನ, ಈ ರೀತಿಯ ಪ್ರಾಣಾಯಾಮ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ಅದು ಕೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲಿಯುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹ ಪರಬಲ ತಿಳಿದು ನೋಡಿ ಅನ್ನುವಂತೆ ನಮ್ಮ ಪೂರ್ವಜರು. ನಾನಲ್ಲಿ ಊಟ ಮಾಡಲಿಕ್ಕೆ ಹೋಗುವಾಗ ಆ ಎಲ್ಲ ವೃಂದವನ್ನು ನೋಡ್ತಾ ಬಂದು ಕೈ ಮುಗಿತಾ ಬಂದೆ ನಾನು. ಅದು ಕೇಳ್ತಾರೆ, ಯೇಸು ಸಂತರು ಎನಿತು ಶರಣರು ಜ್ಞಾನ ಬೀಜವ ನೆಟ್ಟರು, ರಾಮ ರಾಜ್ಯದ ಕನಸು ಕಾಣುತ್ತ ದೇಹ ಬಿಟ್ಟ ಮಾಂತರು ಎನ್ನುವಂತೆ ಬಹುಶಃ ಅವರಿಂದಾಗಿ ಈ ಊರಲ್ಲಿ ಕಾಲಕ್ಕೆ ಮಳೆ ಬೆಳೆ, ಹಾಗೆ ಬಹುಶಃ ತುಳುನಾಡು ಅಂತ ಹೇಳಿದರೆ ಇಲ್ಲೇ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನ್ಮ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇಲ್ಲೇ ಕಲ್ಲುಗಳು ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಅಗಾಧತೆಯ ಸೊಲ್ಲನ್ನು ಫಲವಿಸ್ತವಂತೆ. ಮೊನ್ನೆ ಕುವೆಂಪುರವರ ರಾಮಾಯಣ ದರ್ಶನ ಓದ್ತಾ ಇದ್ದೆ ನಾನು. ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅವರು, ಮುಂದೆ ಈ ನಾಡಿನಲ್ಲಿ ರಾಮ ಹುಟ್ಟಲಿಕ್ಕಿಲ್ಲ, ಆದರೆ ಖಂಡಿತ ರಾಮನಂತವರು ಖಂಡಿತ ಹುಟ್ಟುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರು ಉಲ್ಲೇಖ ಮಾಡ್ತಾರೆ, ಶ್ರೀರಾಮನ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಿಂ ಸರ್ವರ ಅನುರಾಧ ಭಾಜನಂ ಮತ್ಸರ ವಿದೂರನ್ ಶಾಂತಿ ಕನಿ ಪ್ರಿಯ ಭಾಷಿ ಹಿತಸಕಂ ಮಿತಮಾರ್ಗಿ ನಗುಮುಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ಯಾನಿ ಸಜ್ಜನ ಪ್ರೇಮಿ ಪಂಡಿತಂ ರಸದರ್ಶನ ಸ್ವಾದನಂಗೈವ ಸಹಜ ಕವಿ ಅಂತಕ್ಕಂಥ ಮಾತನ್ನು ಶ್ರೀರಾಮನ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಭೂಲೋಕದ ಸ್ವರ್ಗ ಅದು ನಮ್ಮ ದೇಶ.
ವಿಶೇಷವಾಗಿ ತುಳುನಾಡು ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಹೇಳ್ತಾರೆ, ಆವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ಎದೆಯ ಧ್ವನಿಗೂ ಮಿಗಿಲಿ ಶಾಸ್ತ್ರವಿದೆ ಎನ್ನುವಂತೆ ಏಕಾಂಗಿಯಾಗಿ ನಮ್ಮ ಎದೆಯ ಧ್ವನಿಯನ್ನು ನಾವು ಧ್ಯಾನಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನು, ಮಾನವ ಪ್ರೀತಿಯನ್ನೇ ಅದು ನಮಗೆ ಕೇಳಿಸ್ತಂತೆ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ಬದುಕ ಪ್ರಯಾಣ ಅದು ಕೇವಲ ಮಸಣದೊರೆ ಮಾತ್ರ ಅಲ್ಲ, ಅದರಾಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾಂತೆ. ಹಾಗಾಗಿ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂಥ ಬಯಲ ಬದುಕು, ಇದರ ನಡುವೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ಆತನನ್ನು ಎತ್ತರಿಸಿಕೊಂಡೆ ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ಆತನ ಚಿಂತನೆ ಏನು ಎನ್ನುವುದನ್ನು ಈ ಸಮಾಜ ಬಗೆ ನೋಡ್ತಾ ಅಂತೆ. ಹಾಗಾಗಿ ಹೇಳ್ತಾರೆ, ಮಾತು ಮೌನಗಳ ನಡುವೆ ಏದುಸಿರು ಬಿಡುವ ಬದುಕು ಪಯಣ, ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟದ ಆವರ್ತನ ಎನ್ನುವಂತೆ, ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಬೇಗದ ಚಂಚಲತೆ ಯೌವನ, ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನಂತೆ. ಹಾಗಾಗಿ ಇವತ್ತು ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕುವ ಪ್ರಯತ್ನ ನಾವೆಲ್ಲ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂತೃಪ್ತಿ ನಮಗಿದೆ. ಹೇಳ್ತಾರೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ, ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳಲ್ಲ, ತೊರೆಯಾಳ ಗರ್ಭ ತಿಳಿದು ನೋಡೇನಂತೆ. ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತಸ ಕೊಡ್ತಂತೆ. ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು. ಮತ್ತೆ ಮತ್ತೆ ಈ ಐಭೋಗ ವೈಭೋಗಗಳು ತಮ್ಮ ಬದುಕಿನಲ್ಲಿ ಅನುರಣೀಸನ್ನು ಮಾಡಬೇಕೆಂದು ದೈವಪ್ರಾರ್ಥನೆಯೊಂದಿಗೆ ಒಂದು ಮಾತು ಹೇಳ್ತಾರೆ ಶಾಸ್ತ್ರಜ್ಞರು, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಮಾತನ್ನು ಹೇಳ್ತಾ ನಮ್ಮ ಸಾಮಗ ದಂಪತಿಗಳು ಬಂದಿದ್ದಾರೆ. ಅವ್ರು ನೋಡೋ ಖುಷಿಯಾಗುತ್ತದೆ. ನಮ್ಮ ಉಡುಪಿಯ ಯಕ್ಷಗಾನ ಕಲೆಗೆ ಅವ್ರ ಪರಂಪರೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಹಾಗಾಗಿ ಇಲ್ಲಿಂದಲೇ ಅವರಿಗೆ ಪಾದ ನಮಸ್ಕಾರ ಮಾಡ್ತಾ, ವೇದಿಕೆ ಮುಂದಿರತಕ್ಕಂಥ ಎಲ್ಲ ಪ್ರಾಜ್ಞರಿಗೆ ಪಾದ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಾಹಿತ್ಯದಲ್ಲಿ ರಾಜಕೀಯ ಇರಬಾರದು, ರಾಜಕೀಯದಲ್ಲಿ ಸಾಹಿತ್ಯ ಇರಬೇಕು ಎಂಬುದಾಗಿ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆಯವರ ಭಾಷಣವನ್ನು ಕೇಳಿ ನಮಗನಿಸಿದೆ. ಇವತ್ತು ಶ್ರೀ ಗುರುಗಳ ಅನುಗ್ರಹದೊಂದಿಗೆ ಅಭಿನಂದನೆಯನ್ನು ಪಡೆಯಲಿರುವವರು ಶ್ರೀ ಸೀತಾರಾಮ ತೋಳ್ಪಾಡಿತಾಯರು. ಇವರನ್ನು ಅಭಿನಂದಿಸಿದ ಅನಂತರ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ತುರ್ತಾಗಿ ಬೆಂಗಳೂರಿಗೆ ಹೋಗಲೇಬೇಕಾಗಿರುವುದರಿಂದ ನಮ್ಮ ಅಧ್ಯಕ್ಷರು ತೆರಳುತ್ತಾರೆ. ಶ್ರೀ ಸೀತಾರಾಮ ತೋಳ್ಪಾಡಿತಾಯರು ಶ್ರೀಮಠದ ಅತ್ಯಂತ ನಿಕಟವರ್ತಿಗಳು, ಧರ್ಮಸ್ಥಳದ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳು, ಧರ್ಮಸ್ಥಳದ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರುವವರು, ಯಕ್ಷಗಾನ ಕಲಾವಿದರು. ನಮ್ಮ ಊರಿನ ಯಕ್ಷಗಾನ ಭೀಷ್ಮ ಎನಿಸಿದ ಶೇಣಿ ಗೋಪಾಲಕೃಷ್ಣ ಭಟ್ಟರ ಪರಮಾಪ್ತರಾಗಿದ್ದವರು. ಅವರಿಗೆ ಶ್ರೀ ಗುರುಗಳ ಪಂಚಮ ಚಾತುರ್ಮಾಸ್ಯದ ಅಭಿನಂದನೆ ಸಲ್ಲುವುದಕ್ಕೆ ಇದೆ. ಇಲ್ಲಿರುವ ಎಲ್ಲ ಹಿರಿಯರ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಇಲ್ಲಿರುವ ಎಲ್ಲ ಕಿರಿಯರ ಪರವಾಗಿ ಅವರನ್ನು ಅಭಿವಂದಿಸ್ತೇನೆ. ಅಭಿವಂದನ ಪತ್ರವನ್ನು ಶ್ರೀ ರಾಜಾರಾಮ ಪೆರ್ಲಾ ಅವರು ವಾಚಿಸುವುದಕ್ಕಿದ್ದಾರೆ. ವೇದಿಕೆಯನ್ನು ಅಲಂಕರಿಸಿರುವ ಪರಮಪೂಜ್ಯ ಸ್ವಾಮೀಜಿಯವರುಗಳ ಪಾದಾರವಿಂದಗಳಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರನ್ನು ವಂದಿಸುತ್ತಾ, ಸಭಾಸದರನ್ನು ವಂದಿಸುತ್ತಾ, ಈ ಸಭೆಯಲ್ಲಿ ಗೌರವಿಸಲ್ಪಡುವಂತಹ ಶ್ರೀ ಬಿ ಸೀತಾರಾಮ ತೋಳ್ಪಾಡಿತಾಯ ಧರ್ಮಸ್ಥಳ ಅವರಿಗೆ ನೀಡುವ ಅಭಿನಂದನಾ ಪತ್ರವನ್ನು ತಮ್ಮ ಮುಂದೆ ವಾಚಿಸಲು ಸಂತೋಷಪಡುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣವು ಪ್ರಸೀದತಾಂ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಅವರ ಪಂಚಮ ಚಾತುರ್ಮಾಸ್ಯ ವ್ರತಾನುಷ್ಠಾನದ ಕಾಲದಲ್ಲಿ ಹಿರಿಯ ಯಕ್ಷಗಾನ ಹಿಮ್ಮೇಳವಾದಕರು, ಯಶಸ್ವಿ ಸಂಘಟಕರು, 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆದ ಶ್ರೀ ಬಿ ಸೀತಾರಾಮ ತೋಳ್ಪಾಡಿತಾಯ ಧರ್ಮಸ್ಥಳ ಇವರಿಗೆ ಆಶೀರ್ಮಂತ್ರಾಕ್ಷತೆಯೊಂದಿಗೆ ನೀಡುತ್ತಿರುವ ಅಭಿನಂದನಾ ಪತ್ರ. ಆದರಣೀಯರೇ,
ಖ್ಯಾತ ಯಕ್ಷಗಾನ ಕಲಾವಿದರಾದ ಕುರಿಯ ವಿಠಲಶಾಸ್ತ್ರಿ, ಮಾಂಬಾಡಿ ನಾರಾಯಣ ಭಾಗವತ ಮುಂತಾದವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಯಕ್ಷಗಾನ ಹಿಮ್ಮೇಳವಾದನದಲ್ಲಿ ಪರಿಣತಿಯನ್ನು ಪಡೆದ ತಾವು ಮುಂದೆ ಯಕ್ಷಗಾನ ಹಿಮ್ಮೇಳವಾದಕರಾಗಿ ಪ್ರಸಿದ್ಧಿಯನ್ನು ಗಳಿಸಿದಿರಿ. ಅಗ್ರಮಾನ್ಯ ಯಕ್ಷಗಾನ ಕಲಾವಿದರಾದ ನಿಡ್ಲೆ ನರಸಿಂಹ ಭಟ್ಟ, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಪದ್ಯಾಣ ಶಂಕರನಾರಾಯಣ ಭಟ್ ಇತ್ಯಾದಿ ಹಲವು ಹಿರಿಯ ಯಕ್ಷಗಾನ ಚೆಂಡೆ ಮದ್ದಳೆ ವಾದಕರ ಜೊತೆಗಾರರಾಗಿಯೂ ಭಾಗವತರುಗಳಾದ ಕಡತೋಕ ಮಂಜುನಾಥ ಭಾಗವತ, ದಾಮೋದರ ಮಂಡೆಚ್ಚ, ಬಲಿಪನಾರಾಯಣ ಭಾಗವತ, ಪದ್ಯಾಣ ಗಣಪತಿ ಭಟ್, ಪುತ್ತಿಗೆ ರಘುರಾಮ ಹೊಳ್ಳ, ದಿನೇಶ ಅಮ್ಮಣ್ಣಾಯ ಮುಂತಾದ ಹಿರಿಯ ಯಕ್ಷಗಾನ ಭಾಗವತರಿಗೆ ಹಿಮ್ಮೇಳವಾದಕರಾಗಿಯೂ ನೀವು ಯಶಸ್ವಿ ನಿರ್ವಹಣೆಯನ್ನು ನೀಡಿದವರು. ಯಕ್ಷಗಾನ ಕಲಾ ಸೇವೆ ಜೊತೆಯಲ್ಲೇ ಓರ್ವ ಯಶಸ್ವಿ ಆಡಳಿತಗಾರನಾಗಿಯೂ ನೀವು ಪ್ರಸಿದ್ಧಿಯನ್ನು ಪಡೆದವರು. ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೆದ ಹಲವಾರು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಸೇವೆ ಸಲ್ಲಿಸಿದ ನೀವು ಧರ್ಮಸ್ಥಳದ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಹಲವಾರು ಯಕ್ಷಗಾನ ಕಾರ್ಯಕ್ರಮಗಳ ಆಯೋಜನೆ, ನಿರ್ವಹಣೆ, ಕಲಾಕ್ಷೇತ್ರದ ನಿಷ್ಠ ಕಾರ್ಯಕರ್ತರಾಗಿ ಸತತ ದುಡಿಮೆ ಹೀಗೆ ನೀವು ತೊಡಗಿಸಿಕೊಂಡ ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಪಡೆದ ವಿಶಿಷ್ಟ ವ್ಯಕ್ತಿತ್ವ ನಿಮ್ಮದು. ಆಕಾಶವಾಣಿಯ ಎ ಶ್ರೇಣಿಯ ಕಲಾವಿದ, ಕ್ಯಾಸೆಟ್ ವಿಡಿಯೋಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ, ಯಕ್ಷಗಾನ ತಂಡಗಳ ಪ್ರವಾಸ ಆಯೋಜನೆ, ಕಲಾರೂಪಕಗಳಲ್ಲಿ ಹಿಮ್ಮೇಳವಾದಕರಾಗಿ ಭಾಗವಹಿಸುವಿಕೆ ಮುಂತಾದ ಸತ್ಪ್ರವೃತ್ತಿಗಳಲ್ಲಿ ನೀವು ಸದಾ ನಿರತರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ವಿಭಾಗದ ಜವಾಬ್ದಾರಿ, ಭಜನಾ ಕಮ್ಮಟ, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಮುಂತಾದವುಗಳ ನಿರ್ವಹಣೆಯಲ್ಲಿ ಯಶಸ್ವಿಯಾದವರು ನೀವು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಕ್ಷಗಾನ ಮೇಳದಲ್ಲಿ ಸಕ್ರಿಯ ಪಾತ್ರ ವಹಿಸಿ ಪ್ರದರ್ಶನಗಳಲ್ಲಿ ಭಾಗವಹಿಸಿ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ, ಚೆನ್ನೈ, ಹೈದರಾಬಾದ್, ಭೋಪಾಲ್, ಮುಂಬೈ ಮುಂತಾದ ಪ್ರಮುಖ ನಗರಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ಆಯೋಜಿಸಿರುವಿರಿ. ತೆಂಕು, ಬಡಗು, ಜೋಡಾಟಗಳಲ್ಲಿ ಮತ್ತು ಕೂಡಾಟಗಳಲ್ಲಿ ಭಾಗವಹಿಸಿ ಕಲಾಸಕ್ತರ ಪ್ರಶಂಸೆಯನ್ನು ಗಳಿಸಿರುವಿರಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಸಂಖ್ಯಾತ ಸಂಘ ಸಂಸ್ಥೆಗಳಿಂದ ಅಭಿನಂದನೆ, ಗೌರವ ಸನ್ಮಾನಗಳು ಆಯಾಚಿತವಾಗಿಯೇ ತಮ್ಮನ್ನು ಅರಸಿ ಬಂದಿವೆ. ನಮ್ಮಿ ಎಡನೀರು ಮಠದ ಅತ್ಯಂತ ಅಭಿಮಾನಿ ಶಿಷ್ಯರು ಆದ ನೀವು ನಮ್ಮ ಗುರುಗಳಾದ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಯಕ್ಷಗಾನ ಕಾರ್ಯಕ್ರಮಗಳಲ್ಲೂ ಸಹಕಲಾವಿದರಾಗಿ ಸೇವೆ ಸಲ್ಲಿಸಿ ಅವರ ಪ್ರೀತ್ಯಾದರಗಳಿಗೆ ಪಾತ್ರರಾದವರು. ನಿವೃತ್ತ ಅಧ್ಯಾಪಿಕ ಶ್ರೀಮತಿ ಮನೋರಮಾ ಇಬ್ಬರು ಪುತ್ರರಿಂದೊಡಗೂಡಿದ ಸಾಂಸಾರಿಕ ಜೀವನ ನಡೆಸುತ್ತಿರುವ ನಿಮಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ಆಯುರಾರೋಗ್ಯ ಸಂಪತ್ ಸಮೃದ್ಧಿಯನ್ನು ಸದಾ ಕರುಣಿಸುತ್ತಿರಲಿ ಎಂದು ಪ್ರಾರ್ಥಿಸಿ ಆಶೀರ್ಮಂತ್ರಾಕ್ಷತಾಪೂರ್ವಕ ಈ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ. ಇತ್ಯನೇಕ ಶ್ರೀಮನ್ನಾರಾಯಣ ಸ್ಮರಣೆಗಳು. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಎಡನೀರು ಮಠ, 10/7/2025. ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಅನುಗ್ರಹಿಸಿರುವ ಉಭಯ ಗುರುಗಳು ಶ್ರೀ ಸೀತಾರಾಮ ತೋಳ್ಪಾಡಿತಾಯ ಅವರಿಗೆ ಆಶೀರ್ ಮಂತ್ರಾಕ್ಷತಾ ಪ್ರದಾನ ಪುರಸ್ಸರ ನಮ್ಮೆಲ್ಲರ ಅಭಿವಂದನೆಗಳನ್ನು ಅನುಗ್ರಹಿಸ್ತಾರೆ. ಅಧ್ಯಕ್ಷರು ಅಭಿನಂದನಾ ಪತ್ರವನ್ನು ನೀಡುತ್ತಾರೆ. ಸಮಾರಂಭದ ಅಧ್ಯಕ್ಷರು ಅನಿವಾರ್ಯ ಕಾರಣಗಳಿಂದಾಗಿ ತೆರಳಬೇಕಾಗಿರುವುದರಿಂದ ಶ್ರೀ ಗುರುಗಳಿಂದ ಆಶೀರ್ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ತೆರಳುತ್ತಾರೆ. ಶ್ರೀ ಸೀತಾರಾಮ ತೋಳ್ಪಾಡಿತಾಯ ಅವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ.
ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಾಧಿಪತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಮಠದ ದೇವರು ದಕ್ಷಿಣಮೂರ್ತಿ ಗೋಪಾಲಕೃಷ್ಣನಿಗೆ ಸಾಷ್ಟಾಂಗವೆರಗಿ ಪಂಚಮ ಚಾತುರ್ಮಾಸ್ಯ ವೃತಾಚರಣೆ ಸಂಕಲ್ಪಬದ್ಧರಾಗಿ ಇಲ್ಲಿ ವಿರಾಜಮಾನರಾಗಿರುವ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪುಣ್ಯ ಪಾದ ಪದ್ಮಗಳಿಗೆ ಶಿರಸ ನಮಿಸಿಕೊಂಡು ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತರಿರುವ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದ ಕಮಲಗಳಿಗೆ ಎರಗಿದಿ ಪೂಜ್ಯ ಪ್ರಾತಸ್ಮರಣೀಯಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪಾದಕ್ಕೆ ನಮಿಸಿ ಇಲ್ಲಿ ಉಪಸ್ಥಿತರಿರುವ ಆಳ್ವಾಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಮೋಹನ್ ಆಳ್ವರವರೇ, ಕಾಪು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ನಮ್ಮ ಆತ್ಮೀಯರು ಆಗಿರುವ ಶ್ರೀ ಸುರೇಶ್ ಶೆಟ್ಟಿ ಗುರುಮೆಯವರೇ, ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವ ಶ್ರೀ ಇ ಮಹಾಬಲೇಶ್ವರ ಭಟ್ಟರವರೇ, ಚಾತುರ್ಮಾಸ್ಯ ಸಮಿತಿಯ ಗೌರವಾಧ್ಯಕ್ಷರೇ, ಅಧ್ಯಕ್ಷರೇ, ಸಂಚಾಲಕ ಸಮಿತಿಯವರೇ, ಆಗಮಿಸಿರುವ ಎಲ್ಲ ಅತಿಥಿ ಮಾನ್ಯರೇ, ಶ್ರೀಮಠದ ಎಲ್ಲ ಭಕ್ತಾದಿಗಳೇ, ತಮಗೆಲ್ಲರಿಗೂ ಈ ಶುಭ ದಿನದ ಈ ಶುಭ ನುಡಿಯ ನಮಸ್ಕಾರಗಳು. ಇಂದಿನ ಈ ಶುಭಗಳಿಗೆ ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಲಾರದ ಹಾಗೂ ಮರೆಯಬಾರದ ಕ್ಷಣಗಳೆಂದು ಹೇಳಲು ಅತೀವವಾಗಿ ಸಂತೋಷಪಡುತ್ತೇನೆ. ಇಂದು ಪರಮಪೂಜ್ಯ ಶ್ರೀಗಳ ಅಮೃತ ಹಸ್ತದಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸುವ ಸುಯೋಗ ನನ್ನ ಪಾಲಿಗೊದಗಿ ಬಂದಿರುವುದು ನನ್ನ ಸೌಭಾಗ್ಯವೇ ಸರಿ ಎಂದು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಹಿಮ್ಮೇಳ ವಾದಕನಾಗಿ ಸುಮಾರು 52 ವರ್ಷಗಳಿಂದ ಕಲಾ ಸೇವೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದೇನೆ. ಇದಕ್ಕೆ ಮುಖ್ಯ ಕಾರಣರು ಅಂತೇಳಿ ನಾನು ಈ ಸಲ ಈ ಹೊತ್ತಿನಲ್ಲಿ ಖಂಡಿತವಾಗಿ ನಾನು ನೆನಪಿಸಬೇಕಾದ್ದು ನಮ್ಮ ದನಿಗಳಾದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನು. ಹುಟ್ಟಿದ ಯಾವ ಮನುಷ್ಯನಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆ ಅನಾವರಣಗೊಳ್ಳಬೇಕಾದ್ರೆ ಅವರಿಗೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಇರ್ತದೆ. ಅಂಥ ನಿರ್ಮಾಣವನ್ನು ನಮಗೆ ಖಂಡಿತ ಒದಗಿಸಿಕೊಟ್ಟವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಆದರಣೀಯ ಶ್ರೀ ಹರ್ಷಣ್ಣನವರೆಂದು ಹೇಳಿ ನಾನು ಅಭಿಮಾನಪೂರ್ವಕವಾಗಿ ಈ ಸಮಯದಲ್ಲಿ ಹೇಳ್ತೇನೆ. ಕಲೆಗಾಗಿ ಆರಾಧಿಸುವ ಮನೋಭಾವ ಯಾವ ಕಲಾವಿದನಿಗೆ ಇರ್ತದೆ ಅವನನ್ನು ಖಂಡಿತ ಕಲಾಮಾತೆ ಹರಸ್ತಾಳೆ ಮತ್ತು ಶ್ರೇಯಸ್ಸನ್ನು ಮಾಡ್ತಾಳೆ ಎಂಬುದಕ್ಕೆ ನನ್ನದೇ ಒಂದು ಉದಾಹರಣೆಯಂತೆ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಹಿಮ್ಮೇಳ ವಾದಕನಾಗಿ ಭಾಳಷ್ಟು ವರ್ಷ ವ್ಯವಸಾಯ ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಮುಖ್ಯವಾಗಿ ನಾನು ಈ ಸಮಯದಲ್ಲಿ ಹೇಳಬೇಕಾದ್ದು ಅಂತೇಳಿದರೆ ನನ್ನ ಯೋಗ್ಯತೆಗೆ ಮಿಕ್ಕಿ ನನಗೆ ಯೋಗ ಬಂದದ್ದು ಅಂತೇಳಿದರೆ ಈಗಾಗಲೇ ಶ್ರೀ ಹಿರಣ್ಯ ವೆಂಕಟೇಶ ಭಟ್ರು ಮತ್ತು ಇವರ ಸನ್ಮಾನ ಪತ್ರದಲ್ಲಿ ಹೇಳಿದರು. ರಾಷ್ಟ್ರಪತಿ ಭವನದಲ್ಲಿ ಭಾಗವಹಿಸಿದ್ದು, ಅಮಿತಾಬ್ ಬಚ್ಚನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಂಥದ್ದು 10 ಚಲನಚಿತ್ರಗಳಲ್ಲಿ ಭಾಗವಹಿಸಿದ್ದು, ಇಂಥ 10 ಹಲವಾರು ಒಳ್ಳೆಯ ನನ್ನ ಯೋಗ್ಯತೆಗೆ ಮಿಕ್ಕಿ ನನಗೆ ಯೋಗವನ್ನು ಆ ಶ್ರೀ ಮಂಜುನಾಥ ಸ್ವಾಮಿ ಕರುಣಿಸಿದ್ದು ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಅಂತೂ ಈ ಅವಧಿಯಲ್ಲಿ ನನಗೆ ಶ್ರೀ ಎಡನೀರು ಮಠಕ್ಕೂ ಭಾಳ ಈ ಯಕ್ಷಗಾನದಿಂದಾಗಿ ಹತ್ತಿರದ ಹಾಗೂ ಆತ್ಮೀಯವಾದ ಬಾಂಧವ್ಯ ಬೆಳೆದು ಬಂತು. ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲೇ ನನಗೆ ಆತ್ಮೀಯರು ಮತ್ತು ಹಿತೈಷಿಗಳು ಎನ್ನುವುದನ್ನು ನಾನು ಬಹಳ ಅಭಿಮಾನ ಮತ್ತು ಗೌರವದಿಂದ ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಅವರು ತೋರುವ ಪ್ರೀತಿಗೆ, ಅಭಿಮಾನಕ್ಕೆ ಅವರ ಅಭಿಮಾನಿಯಾಗಿ ನಾನು ಭಾಳಷ್ಟು ಸಂತಸಪಟ್ಟಿದ್ದೇನೆ. ಹಾಗೂ ಅದಕ್ಕೆಂದು ನಾನು ಯಾವುದು ಕೂಡ ಚ್ಯುತಿ ಬಾರದಂತೆ ನನ್ನ ಮಿತಿಗೆ ಸರಿಯಾಗಿ ಯಾವುದೇ ರೀತಿಯಲ್ಲಿ ಅದಕ್ಕೆ ಮಿತಿಯನ್ನು ಮೀರಿ ಅದರ ತಕ್ಕಂತೆ ನಾನು ನಡೆದುಕೊಂಡಿರುತ್ತೇನೆ ಅಂತೇಳಿ ನಾನು ಈಗ ಹೆಮ್ಮೆಪೂರ್ವಕವಾಗಿ ನಾನು ಸ್ವಾಮೀಜಿಗಳಲ್ಲಿ ಇವತ್ತು ನಿನ್ನೆಲ್ಲ ಯಾವಾಗ ನೋಡಿದ್ರೆ ಅವರು ನಮ್ಮಲ್ಲಿ ಭಾಳ ಆತ್ಮೀಯತೆಯಿಂದ ಮಾತಾಡಲಿಕ್ಕಿದೆ. ನಾವು ತುಂಬ ಅದು ಆತ್ಮೀಯವಾಗಿ ಅಂತೇಳಿದರೆ ಅವರ ಎಲ್ಲ ವಿಚಾರಗಳನ್ನು ನನ್ನಲ್ಲಿ ಹೇಳ್ತಾರೆ. ನನ್ನ ಎಲ್ಲ ವಿಚಾರಗಳು ನಾನು ಅವರಲ್ಲಿ ಹೇಳ್ತಾ ಬಂದಿದ್ದೇನೆ. ನಮ್ಮಲ್ಲಿ ಭಾಳಷ್ಟು ವರ್ಷದಿಂದ ಈ ವಿಶ್ವಾಸ ಬೆಳ್ಕೊಂಡದ್ದು ಬಂದದ್ದು ನನ್ನ 7 ಜನ್ಮದ ಪುಣ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಮಠದ ಹಿರಿಯ ಸ್ವಾಮೀಜಿಗಳಾಗಿದ್ದ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಶ್ರೀ ಪಾದಂಗಳವರು ಕೂಡ
ನನ್ನಲ್ಲಿ ಭಾಳಷ್ಟು ಪ್ರೀತಿಯನ್ನು ತೋರಿಸಿದವರು ಅಲ್ಲದೆ ನನ್ನನ್ನು ಮತ್ತು ಶ್ರೀ ಜನಾರ್ದನ ತೋಳ್ಬಡ್ತಾರನ್ನು ಆಗಾಗ ಮಠಕ್ಕೆ ಕರೆಸಿ ಕಾರ್ಯಕ್ರಮ ಅವರೇ ತಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಒಳ್ಳೆಯ ಗಾಯಕರು. ಅವರ ಒಂದು ಇದರಲ್ಲಿ ನಮ್ಮನ್ನು ಭಾಳಷ್ಟು ನಾವು ಅವರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ನಮ್ಮ ಬಹುಜನ್ಮದ ಪುಣ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಆದ್ದರಿಂದ ಮತ್ತು ಮುಖ್ಯವಾಗಿ ಅವರ ಆ ಸಮಯದಲ್ಲಿ ಶ್ರೀ ಕ್ಷೇತ್ರಕ್ಕೂ ಧರ್ಮಸ್ಥಳಕ್ಕೂ ಮಠಕ್ಕೂ ಆ ಒಂದು ಅವಿನಾಭಾವ ಸಂಬಂಧ, ಆ ಬಾಂಧವ್ಯವನ್ನು ಇವತ್ತಿಗೂ ಕೂಡ ಮಾನ್ಯ ಶ್ರೀಗಳು ಅದನ್ನು ಮುಂದುವರಿಸಿ ಶ್ರೀ ಕ್ಷೇತ್ರಕ್ಕೆ ಆಗಾಗ ಬಂದು ಪೂಜ್ಯರು ಅಲ್ಲಿ ಯಾವ ವಿಷಯವೇ ಆಗಲಿ, ಅವರ ಖಾಸಗಿಗೆ ಆಗಲಿ ಯಾವುದೇ ವಿಷಯದಲ್ಲಿ ಆಗಲಿ ಪೂಜ್ಯ ಹೆಗಡೆಯವರಲ್ಲಿ ವಿಚಾರಿಸಿ ಮಾತಾಡಿಸಿ ಬರುವಂಥದ್ದು ಅವರ ಒಂದು ದಿನಚರಿ ಅಂತ ಹೇಳಿದರೂ ಅದು ಮಿತಿಯ ಅತ್ಯಾಗಲಾರದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗಾಗಲೇ ಅವರಿಗೆ ಗೊತ್ತಿದೆ, ಇವರ ಗುರುಗಳು ಯಕ್ಷಗಾನ ಮೇಳವನ್ನು ಕೂಡ ಕಟ್ಟಿ ಬೆಳೆಸಿ ಯಕ್ಷಗಾನ ಕಲೆಯನ್ನು ಪ್ರಚಾರ ಮಾಡಿ ಅವರ ಕಾಲದಿಂದ ಇಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಹಿಮ್ಮೇಳವಾದಕನಾಗಿ ನಾನು ಇಲ್ಲಿ ಬಂದಿರುವುದು ಮತ್ತು ನಮ್ಮ ತಮ್ಮ ಜನಾರ್ದನ ಕೂಡ ಇಲ್ಲಿ ಬಂದಿರುವುದು ನಾನು ಈಗಾಗಲೇ ಹೇಳಿದ ಹಾಗೆ ಭಾಳಷ್ಟು ಸಲ ಪ್ರತಿ ಮಳೆಗಾಲದಲ್ಲಿ ಆಗಲಿ ಚಾತುರ್ಮಾಸ್ಯದಲ್ಲಿ ಆಗಲಿ ಅವರು ಸಪ್ತಾಹ ಮಾಡುವಾಗಲಿ ನಮ್ಮನ್ನು ಪ್ರತಿ ವರ್ಷ ಕರೆದು ನಮ್ಮನ್ನು, ಅದಲ್ಲದೆ ಯಕ್ಷಗಾನಕ್ಕೆ ಅಂತ ಹೇಳಿದರೆ ಅದು ಎಡನೀರು ಮಠ, ಬರೀ ಯಕ್ಷಗಾನಕ್ಕೆ ಮಾತ್ರ ಅಲ್ಲ ನೋಡಿ, ನಿಮಗೆ ಎಲ್ರಿಗೂ ತಿಳಿದಾಗೆ ಮತ್ತೊಂದು ಆತಿಥ್ಯಕ್ಕೆ ಒಂದು ಆತಿಥ್ಯ ಹೇಗೆ ಮಾಡೋದು ಅಂತ ಹೇಳಿದರೆ ಅದನ್ನು ಹೋಗಿ ಪ್ರತಿಯೊಬ್ಬರು ಹೋಗಿ ಎಡನೀರು ಮಠದಲ್ಲಿ ಕಲಿಯಬೇಕು ಅಂತ. ಇದನ್ನು ನಾನು ಅವರನ್ನು ಮುಖಸ್ತುತಿ ಮಾಡುವುದಲ್ಲ, ಇದ್ದ ಒಂದು ಇದು ಸರ್ವಕಾಲಿಕ ಸತ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲದೆ ಶ್ರೀ ಹಿರಿಯ ಸ್ವಾಮೀಜಿಗಳು ಬ್ರಹ್ಮೈಕ್ಯರಾದ ನಂತರ ಪೀಠವನ್ನು ಅಲಂಕರಿಸಿದ ಶ್ರೀಗಳು ಅತ್ಯಂತ ಕಿರಿಯ ಅವಧಿಯಲ್ಲೇ ಮಠವನ್ನು ಬಹಳಷ್ಟು ಅಭಿವೃದ್ಧಿಗೊಳಿಸಿದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಮಠದ ಚಟುವಟಿಕೆಗಳನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಸರ್ವರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾದವರು. ಶ್ರೀ ಎಡನೀರು ಮಠಕ್ಕೂ ಧರ್ಮಸ್ಥಳಕ್ಕೂ ನಡುವೆ ಉತ್ತಮ ಬಾಂಧವ್ಯವಿದ್ದು ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀ ಪಾದಂಗಳವರು ಪೀಠಾಧಿಪತಿಗಳಾದ ನಂತರ ಕೆಲವೇ ವರ್ಷಗಳಲ್ಲಿ ಸಾಹಿತ್ಯಿಕ, ಸಾಂಸ್ಕೃತಿಕ, ಲಲಿತ ಕಲೆಗಳ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಲ್ಲದೆ ಮಠವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲು ಕಾರಣಕರ್ತರಾಗುವುದು ಎಂಬುದು ಈಗ ಉಲ್ಲೇಖನೀಯ. ನನಗೆ ಗೊತ್ತಿದ್ದ ಹಾಗೆ ಅವರ ಮನಸ್ಸಿನಲ್ಲಿ ಭಾಳಷ್ಟು ವಿಷಯಗಳುಂಟು. ಅಭಿವೃದ್ಧಿಪಡಿಸಲು ಯಾವ ರೀತಿಯಲ್ಲಿ ಮಠವನ್ನು ಅಭಿವೃದ್ಧಿಪಡಿಸಬಹುದು ಅಂತೇಳಿ ಅವರ ಮನಸ್ಸಿನಲ್ಲಿ ಭಾಳಷ್ಟು ವಿಷಯಗಳಿದೆ. ಅದು ಕೂಡಲೇ ಅದು ಕಾರ್ಯಗತವಾಗಿ ಕೂಡಲೇ ಅದು ಕಾರ್ಯಮುಖವಾಗಿ ಅದು ಈಡೇರಲಿ ಅಂತೇಳಿ ನಾನು ಈ ಸಮಯದಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನಲ್ಲಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಾನು ಬೇಡಿಕೊಳ್ತೇನೆ. 2024 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಪಡೆದ ವಿಷಯ ತಿಳಿದು ಶ್ರೀಗಳು ಅತ್ಯಂತ ಸಂತೋಷಪಟ್ಟಿದ್ದರು. ಅವರ ಚಾತುರ್ಮಾಸ್ಯ ಅವಧಿಯಲ್ಲಿ ನನಗೆ ಈ ಗೌರವ ಸನ್ಮಾನವನ್ನು ಏರ್ಪಡಿಸಿ ಅಭಿನಂದಿಸಿ ಸುವರ್ಣ ಮಂತ್ರಾಕ್ಷತೆಯನ್ನು ನೀಡಿ ಹರಸಿರುವುದು ಅವರು ನನಗೆ ನೀಡಿರುವ ಅಗಾಧವಾದ ಪ್ರೋತ್ಸಾಹದ ದ್ಯೋತಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ನಾನು ಪಡೆದ ಗೌರವ ಸನ್ಮಾನವು ಸಂತೋಷವನ್ನು ತಂದುಕೊಟ್ಟಿದೆ ಎಂದು ಈ ಮೂಲಕ ಹೇಳ್ತಾ, ಮತ್ತು ಇಂದು ಶ್ರೀಮಠದ ವತಿಯಿಂದ ಆನಂದ ಭಾರತಿ ಯೂಟ್ಯೂಬ್ ಚಾನಲ್ ಪ್ರಾರಂಭಗೊಂಡಿರುವುದು ಕೂಡ ತುಂಬ ಸಂತೋಷ ತಂದಿದೆ. ಇದರಿಂದಾಗಿ ಶ್ರೀಮಠದಲ್ಲಿ ಇನ್ನಷ್ಟು ಕಲಾ ಸೇವೆ ನಡೆಯಲಿ ಮತ್ತು ದೆಸೆಗಳಲ್ಲಿ ಪಸರಿಸಲಿ, ಶ್ರೀಮಠದ ಕೀರ್ತಿ ಉತ್ತುಂಗವೇರಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಆಗಮಿಸಿ ಚಂದ ಕಾಣಿಸಿದ ಮಠದ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಶ್ರೀ ಮಂಜುನಾಥ ಸ್ವಾಮಿಯು ಸರ್ವರಿಗೂ ಹಿತೋಪ್ಯತಿಶಯವಾಗಿ ಹರಸಲಿ ಎಂದು ಪರಮಪೂಜ್ಯ ಸ್ವಾಮಿಗಳಲ್ಲಿ ಮತ್ತೊಮ್ಮೆ ಶುಭಾಶೀರ್ವಾದಗಳನ್ನು ಬೇಡುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಚಾತುರ್ಮಾಸ್ಯ ವ್ರತಗ್ರಹಣಕ್ಕೆ 5 ಸಂದರ್ಭಗಳನ್ನು ಧರ್ಮಶಾಸ್ತ್ರಕಾರರು ನಿರೂಪಿಸಿದ್ದಾರೆ. ಚಾತುರ್ಮಾಸ್ಯ ವ್ರತಗ್ರಹಣೆ ಆಷಾಢಿ ಪೌರ್ಣಮಾಸಿ, ದಶಮಿ, ಶುಕ್ಲೈಕಾದಶಿ, ದ್ವಾದಶಿ, ಕರ್ಕಟಕ ಸಂಕ್ರಾಂತಿಶ್ಚ
ಸಮಾಪ್ತಿಸ್ತು ದ್ವಾದಶ್ಯಾಮೇವ ಎಂಬುದಾಗಿ ನಿರ್ಣಯ ಸಿಂಧು ಎಂಬ ಧರ್ಮಗ್ರಂಥದಲ್ಲಿದೆ. ಅದರಂತೆ 20ನೆಯ ತಾರೀಕು ಅಂದರೆ ದಶಮಿ, ಆ ದಿವಸ ಚಾತುರ್ಮಾಸ್ಯ ವ್ರತವನ್ನು ಸ್ವೀಕರಿಸಲಿರುವ ಚಿತ್ರಾಪುರ ಮಠದ ಅಧಿಪತಿಗಳಾಗಿರುವ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಮಠಕ್ಕೆ ನಮ್ಮ ಗುರುಗಳ ಚಾತುರ್ಮಾಸ್ಯ ವ್ರತಗ್ರಹಣ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ದಿವ್ಯ ಉಪಸ್ಥಿತಿಯನ್ನು ನೀಡಿದ್ದಾರೆ. ಅವರು ನಮ್ಮನ್ನೆಲ್ಲ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಎಡನೀರು ಶ್ರೀಪಾದರ ಪಂಚಮ ಚಾತುರ್ಮಾಸ್ಯ ಸಂಕಲ್ಪ ಇವತ್ತು ನೆರವೇರಿದೆ. ಚಾತುರ್ಮಾಸ್ಯ ಸಂಕಲ್ಪದಲ್ಲಿ ಮತ್ತೊಬ್ಬರು ಸ್ವಾಮಿಗಳು ಬರುವುದಿಲ್ಲ, ಯಾಕಂದರೆ ಅವರು ಇನ್ನೊಂದು ಕಡೆ ಚಾತುರ್ಮಾಸ್ಯ ಕೂತಿರ್ತಾರೆ. ಆದರೆ ನಾವು ಕೂದಕ್ಕೆ ಸ್ವಲ್ಪ ಸಮಯ ಇದೆ. ಆದ್ದರಿಂದ ಶ್ರೀಪಾದರು ವಿಶೇಷವಾಗಿ ಒಂದು ಅಭಿಮಾನದಿಂದ ನಮ್ಮನ್ನು ಇಲ್ಲಿಗೆ ಕರೆದಿದ್ದರಿಂದ ನಾವು ಈ ಒಂದು ಕ್ಷೇತ್ರದ ಸನ್ನಿಧಿಯಲ್ಲಿ ಶ್ರೀಪಾದರ ಒಂದು ಸಾಧನೆಯನ್ನು ಅವರ ಮೇಲಿರುವ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದೇವೆ. ಚಾತುರ್ಮಾಸ್ಯ ಸಂಕಲ್ಪ ಅದು ಎಷ್ಟು ಮುಖ್ಯ ಅಂತ ಹೇಳಿ, ಚಾತುರ್ಮಾಸ್ಯ ಕಾಲದಲ್ಲಿ ಚಾತುರ್ಮಾಸ್ಯ ಸಂಕಲ್ಪವನ್ನು ಮಾಡುವಂತಹ ಯತಿಗಳಿಗೆ ಎಷ್ಟು ಮುಖ್ಯ, ಅದರೊಟ್ಟಿಗೆ ಭಕ್ತರಿಗೆ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಉಳಿದ 8 ತಿಂಗಳು ಸಂಚಾರದಲ್ಲಿ ಇರುವಂಥದ್ದು. ಆ ಕಾಲದಲ್ಲಿ ತುಂಬ ವಿಶೇಷವಾಗಿ ಸಾಧನೆ ಅನ್ನುವಂಥದ್ದನ್ನು ಮಾಡೋದಕ್ಕಾಗೋದಿಲ್ಲ. ಈ 4 ತಿಂಗಳು ಅದು ಪುಣ್ಯ ಕಾಲ ಅಂಥೇಳಿ ಕರೆಯುವಂಥದ್ದು, ಭಗವಂತ ಯೋಗ ನಿದ್ರೆಯಲ್ಲಿರುವಂತಹ ಸಮಯ ಅಂಥೇಳಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತು ವರ್ಷಕಾಲ, ಮಳೆಗಾಲ, ಹಿಂದಿನ ಕಾಲದಲ್ಲೆಲ್ಲ ಇನ್ನೊಂದು ಸ್ಥಳಗಳಿಗೆ ಹೋಗುವುದಕ್ಕೆ ಕಷ್ಟ, ವಾಹನಗಳಿರಲಿಲ್ಲ. ಈ ಎಲ್ಲ ದೃಷ್ಟಿಯಿಂದ ಮತ್ತು ಅಹಿಂಸಾ ವ್ರತವನ್ನು ಕೈಗೊಂಡವರು ನಾವೆಲ್ಲ ಆದದ್ರಿಂದ ಪ್ರಾಣಿಗಳಿಗೆ ನಾವು ಸಂಚಾರ ಮಾಡಿದರೆ ಹಿಂಸೆ ಆಗ್ತದೆ. ಮಳೆಗಾಲದಲ್ಲಿ ಪ್ರಾಣಿಗಳು ದಾರಿಯಲ್ಲೇ ಓಡಾಡ್ತಾ ಇರ್ತವೆ, ಸಣ್ಣ ಸಣ್ಣ ಕೀಟಗಳು ಎಲ್ಲವೂ ಕೂಡ. ಅದಕ್ಕೆಲ್ಲ ಹಿಂಸೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅಂತರ್ಮುಖ್ಯವಾದಂತಹ ಸಾಧನೆ, ಅದರೊಟ್ಟಿಗೆ ಅಹಿಂಸೆಯನ್ನು ಪಾಲನೆ ಮಾಡುವುದರಿಂದ ಈ ಚಾತುರ್ಮಾಸ್ಯವನ್ನು ಈ ಒಂದು ವರ್ಷಕಾಲದಲ್ಲಿ 4 ತಿಂಗಳು ನಾವು ಆಚರಣೆಯನ್ನು ಮಾಡ್ತೇವೆ. ಈ ಸಮಯದಲ್ಲಿ ನಮ್ಮ ವಿಶೇಷ ಸಾಧನೆ ಅನ್ನುವಂಥದ್ದು ದೇವರ ಚಿಂತನೆಯನ್ನು ನಾವು ಮಾಡಬೇಕು, ಮಾಡಿ ನಾವು ಅದನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು. ಇದು ಮುಖ್ಯ ಒಂದು ಉದ್ದೇಶ ಅಂತ ಹೇಳಿದ್ರೆ. ಇದರೊಟ್ಟಿಗೆ ಭಕ್ತರಿಗೆ ಅವರಿಗೆ ಕರ್ತವ್ಯ ಎಷ್ಟು ದೊಡ್ಡ ಮುಖ್ಯ ಅಂತ ಹೇಳಿದರೆ, ನೀವೆಲ್ಲ ನಾರದರ ಬಗ್ಗೆ ಕೇಳಿದ್ದೀರಿ. ಅವರು ತುಂಬುರು ನಾರದರು ಭಗವಂತನ ಸ್ಮರಣೆಯನ್ನು ಸದಾಕಾಲ ಮಾಡುವಂಥವರು. ಅವರ ಇತಿಹಾಸವನ್ನು ಹೇಳಬೇಕಾದ್ರೆ ನಮಗೆ ತಿಳಿಸಿಕೊಡ್ತಾರೆ. ಅವರು ಸಣ್ಣ ಒಟುವಾಗಿದ್ದಾಗ ಅವರ ಊರಿನಲ್ಲಿ ಅನೇಕ ಋಷಿಮನಿಗಳು ಬರ್ತಾರೆ. ಯತಿಗಳು ಬಂದಾಗ ಅವರು ಚಾತುರ್ಮಾಸ್ಯ ಕಾಲಕ್ಕೆ ನಾವು ಇಲ್ಲೇ ನಿಮ್ಮ ಊರಿನಲ್ಲೇ ಕೂರ್ತೇವೆ, ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಹೇಳಬೇಕಾದ್ರೆ ಇವರು ಈ ಒಟ್ಟು ಏನಿದ್ದಾನೆ ನಾರದ ಬಾಲಕನಾಗಿದ್ದಾಗ ಅವನನ್ನು ನಿಯೋಜನೆ ಮಾಡ್ತಾರೆ ಋಷಿಮುನಿಗಳ ಸೇವೆಗೆ. ಹಾಗೆ ಋಷಿಮುನಿಗಳ ಸೇವೆಯನ್ನು ಮಾಡಿ ಅವರು ಮತ್ತೆ ಅವರ ಚಾತುರ್ಮಾಸ್ಯ ಕಾಲ ಮುಗಿತದೆ, ಮುಂದುವರಿದ ನಂತರ ಇವರಿಗೆ ಆ ಋಷಿಮುನಿಗಳ ಸೇವೆ ಮಾಡಿದ ಫಲದಿಂದ ಮುಂದೆ ಅವರಿಗೆ ಭಗವಂತನ ದರ್ಶನ ಅನ್ನುವಂಥದ್ದಾಗ್ತದೆ. ಆ ಮೂಲಕ ಅವರು ಸಾಧನೆಯನ್ನು ಮಾಡಿ ಮುಂದಿನ ಜನ್ಮದಲ್ಲಿ ಅವರು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ವಿಶೇಷವಾಗಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಆಗಿರ್ತದೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳ ಸೇವೆಯನ್ನು ಮಾಡಿತು ಅಂತ ಹೇಳಿದರೆ ದೇವರ ಅನುಭೂತಿಯನ್ನು ಪಡೆಯುವಂತಹ ಸೌಭಾಗ್ಯ ಎಲ್ಲರಿಗೂ ಕೂಡ ಸಿಗ್ತದೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಚಾತುರ್ಮಾಸ್ಯ ಕಾಲ ಅನ್ನುವಂಥದ್ದು ಅದು ಭಕ್ತರಿಗೂ ಯತಿಗಳಿಗೂ ಇಬ್ಬರಿಗೂ ಕೂಡ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡುವಂತಹ ಒಂದು ಪುಣ್ಯ ಕಾಲ. ಅದರಿಂದ ಕಾಲದಲ್ಲಿ ಶ್ರೀಪಾದರು ಎಡನೀರಿನಲ್ಲಿ 5ನೆಯ ಪಂಚಮ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದಾರೆ. ಪಂಚಮ ಅನ್ನುವಂಥದ್ದು ಅದು ವಿಶೇಷವಾದಂತಹ ಒಂದು ಸಂಕೇತ.
ಅದಕ್ಕೆ 5 ಅಂತ ಹೇಳಿದರೆ ಅದು ಎಲ್ಲ ಕಾರ್ಯವನ್ನು ಕೂಡ ವಿಶೇಷವಾಗಿ ಸಾಧನೆ ಮಾಡೋದು ಅಂತ ಹೇಳಿ. ಆದ್ದರಿಂದ ಅಂತಹ 5ನೆಯ ಚಾತುರ್ಮಾಸ್ಯ ಕಾಲದಲ್ಲಿ ಶ್ರೀಮಠ ಅನ್ನುವಂಥದ್ದು ಗುರುಗಳ ಶ್ರೀಪಾದರ ಗುರುಗಳ ಕಾಲದಿಂದಲೂ ಅದರ ಹಿಂದೆಯೂ ಪರಂಪರೆಯಲ್ಲಿಯೂ ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು. ಅದರೊಟ್ಟಿಗೆ ಶೈಕ್ಷಣಿಕವಾಗಿಯೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಲೌಕಿಕವಾಗಿಯೂ ವೈದಿಕವಾಗಿಯೂ ಕೂಡ ಈ ಶ್ರೀಮಠ ಅನ್ನುವಂಥದ್ದು ವಿಶೇಷವಾಗಿ ಸಮಾಜಕ್ಕೆ ಅನುಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮುಂದೆಯೂ ಕೂಡ ವಿಶೇಷವಾಗಿ ಶ್ರೀಪಾದರ ನೇತೃತ್ವದಲ್ಲಿ ಈ ಒಂದು ಸಮಾಜಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಶ್ರೀಪಾದರು ವಿಶೇಷವಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮಗೆಲ್ಲ ಇದೆ. ಯಾಕಂತ ಹೇಳಿದ್ರೆ 5 ವರ್ಷದಲ್ಲಿ ಎಡನೀರು ಮಠದಲ್ಲಿ ತುಂಬ ಅಭಿವೃದ್ಧಿಗಳು ನಡೆದಿದೆ. ಗುರುಭವನ ಆಗಿರ್ಬೋದು, ಅದರೊಟ್ಟಿಗೆ ವೇದ ಪಾಠಶಾಲೆ ಆಗಿರ್ಬೋದು, ಮತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಗುರುಗಳ ಸಮೀಪ ಇದ್ದವರಾದದ್ದರಿಂದ ಗುರುಗಳ ಅನುಗ್ರಹ ಅವರಿಗಿದೆ. ಆದ್ದರಿಂದ ವಿಶೇಷವಾಗಿ ಗುರುಗಳ ಎಲ್ಲ ಚಟುವಟಿಕೆಗಳನ್ನು ಕೂಡ ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ಎಡನೀರು ಮಠದ ಒಂದು ಕೀರ್ತಿಯನ್ನು ವಿಶೇಷವಾಗಿ ನಮ್ಮ ಎಲ್ಲ ಊರಿನಲ್ಲಿ ದೇಶದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದರಿಗೆ ಆ ಒಂದು ಚತುರ್ಮಾಸ ಸಂಕಲ್ಪದ ವ್ರತವನ್ನು ಕೈಗೊಂಡಿರುವುದರಿಂದ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ, ವಿಶೇಷವಾಗಿ ಅವರ ಸಾಧನೆ ನಮ್ಮ ಸಮಾಜಕ್ಕೆ ಅನುಗ್ರಹೋನ್ಮುಖವಾಗಲಿ ಅಂಥೇಳಿ ಸಂದರ್ಭದಲ್ಲಿ ಅಪೇಕ್ಷೆಯನ್ನು ಪಡ್ತಾ ಈ ದಿವಸ ಇಲ್ಲಿ ಮೋಹನ ಆಳ್ವರು ಬಂದಿದ್ದಾರೆ. ಅವರು ಶೈಕ್ಷಣಿಕ ಕ್ರಾಂತಿಯಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಸಮಾಜಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಅಭಿನಂದನೆಯನ್ನು ಪಡೆದವರು ಸೀತಾರಾಮ ತೋಲ್ಮಡಿ ತಾಯಿಯವರು ಅವರ ಸಾಧನೆಯನ್ನೆಲ್ಲ ತಿಳಿಸಿದರು. ನಮಗೆ ಬಹಳ ವಿಶೇಷವಾಗಿ ಆ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದರಿಂದ ಕಲಾ ಪೋಷಕವಾಗಿ ಶ್ರೀಮಠ ಅನ್ನುವಂಥದ್ದು ವಿಶೇಷವಾಗಿ ನಿಂತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅದು ಕೂಡ ವಿಶೇಷವಾಗಿ ಕಾಸರಗೋಡು ಈ ಭಾಗದಲ್ಲಿ ಎಲ್ಲ ಪರಿಸರದಲ್ಲೂ ವಿಶೇಷವಾಗಿ ಈ ಒಂದು ಕಾಸರಗೋಡಿನ ಪರಿಸರದಲ್ಲಿ ನಮ್ಮ ಸಂಸ್ಕೃತಿ ಸನಾತನ ಧರ್ಮದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛಿಸ್ತಾ, ಎಲ್ಲ ಶ್ರೀಪಾದರ ಭಕ್ತರಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಶ್ರೀಪಾದರ ಶ್ರೀಮಠದ ಆರಾಧ್ಯ ದೇವರ ಅನುಗ್ರಹ ಸದಾ ನಿಮಗೆಲ್ಲರಿಗೂ ಇರಲಿ. ಶ್ರೀಪಾದರ ಗುರುಗಳ ಸೇವೆಯನ್ನು ಮಾಡಿತು ಅಂತ ಹೇಳಿದರೆ ದೇವರ ಅನುಗ್ರಹ ನಮಗೆ ಸಿಗ್ತದೆ. ಆದ್ದರಿಂದ ಅಂತಹ ಒಂದು ವಿಶೇಷ ಗುರು ಪೂರ್ಣಿಮೆಯ ದಿವಸ ನೀವೆಲ್ಲ ಇಲ್ಲಿ ಬಂದು ಶ್ರೀಪಾದರ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಶ್ರೀಪಾದರನ್ನು ಅಭಿನಂದಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಗಳನ್ನು ಉದ್ಘಾಟಿಸಿರುವ ಡಾಕ್ಟರ್ ಎಂ ಮೋಹನ ಆಳ್ವ ಮತ್ತು ಆನಂದ ಭಾರತಿ ಯೂಟ್ಯೂಬ್ ಚಾನೆಲ್ ಇದನ್ನು ಅನಾವರಣಗೊಳಿಸಿರುವ ಶ್ರೀ ಇ ಮಹಾಬಲೇಶ್ವರ ಭಟ್ ಇವರಿರುವನ್ನು ಗುರುಗಳು ಮಂತ್ರಾಕ್ಷತೆಯನ್ನು ನೀಡಿ ಅನುಗ್ರಹಿಸ್ತಾರೆ. ಗುರುಪೂರ್ಣಿಮೆ ಚಾತುರ್ಮಾಸ್ಯ ವ್ರತವನ್ನು ಸ್ವೀಕರಿಸುವುದಕ್ಕೆ ಇರುವ ಪ್ರಥಮ ದಿವಸ. ಬೇರೆ ಬೇರೆ ದಿವಸಗಳನ್ನು ಹೇಳಿದ್ದಾರೆ. ಈ ಮಠ ತೋಟಕಾಚಾರ್ಯ ಪರಂಪರೆಯ ಮಠ. ಆಚಾರ್ಯ ಶಂಕರ ಭಗವತ್ಪಾದರ ಶಿಷ್ಯ ಚತುಷ್ಟಯರಲ್ಲಿ ಓರ್ವರಾಗಿರುವ ತೋಟಕಾಚಾರ್ಯ ಪರಂಪರೆಯಲ್ಲಿ ಬಂದಂತಹ ಮಠ. ತೋಟಕಾಚಾರ್ಯರು ಶ್ರುತಿಸಾರ ಸಮುದ್ಧರಣ ಎಂಬ ಗ್ರಂಥದಲ್ಲಿ ವ್ಯಾಸರನ್ನು ಸ್ತುತಿಸಿದ್ದಾರೆ. ಆ ಸ್ತುತಿ ಹೀಗಿದೆ: ತ್ರೈಲೋಕ್ಯನಾಥ ಹರಿಮೀಡ್ಯ ಮುದಾರ ಸತ್ವಂ ಶಕ್ತೇ ತನೂಜತನಯಂ ಪರಮೇಷ್ಠಿ ಕಲ್ಪಂ ಜೀಮೂತ ಮುಕ್ತ ಬಿಮಲಾಂಬರ ಚಾರುವರ್ಣಂ ವಾಸಿಷ್ಠ ಮುಗ್ರ ತಪಸಂ ಪ್ರಣತೋಸ್ಮಿ ನಿತ್ಯಂ. ತೋಟಕಾಚಾರ್ಯ ಪರಂಪರೆಯ ಮಠವಾಗಿರುವುದರಿಂದ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ತೋಟಕಾಚಾರ್ಯರ ವ್ಯಾಸ ಸ್ಮರಣೆಯನ್ನು ನೆನಪಿಸಿಕೊಂಡದ್ದು. 3 ಲೋಕಗಳಿಗೂ ಅಧಿಪತಿಯಾದಂತಹ, ಸರ್ವರಿಂದಲೂ ಸ್ತುತ್ಯನಾದಂತಹ, ಉದಾರ ಸತ್ವವನ್ನು ಹೊಂದಿರುವ, ಶಕ್ತಿ ಮಹರ್ಷಿಯ ಮಗನಾಗಿರುವ, ಪರಮೇಷ್ಠಿ ಸ್ವರೂಪರಾಗಿರುವ, ಮೋಡಗಳು ಇಲ್ಲದೇ ಇರುವ ಶುಭ್ರವಾದಂತಹ ಆಕಾಶದ ಬಣ್ಣವನ್ನು ಹೊಂದಿರುವ ವಸಿಷ್ಠ ಗೋತ್ರದ ವ್ಯಾಸ ಮಹರ್ಷಿಗಳನ್ನು ವಂದಿಸ್ತೇನೆ.
ಚಾತುರ್ಮಾಸ್ಯವನ್ನು ಸ್ವೀಕರಿಸಿರುವಂತಹ ನಮ್ಮೆಲ್ಲರ ಭಾಗ್ಯ ಸ್ವರೂಪರಾಗಿರುವ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳವರು ಅನುಗ್ರಹ ವಚನ ಸೇಚನದಿಂದ ನಮ್ಮನ್ನೆಲ್ಲ ಪುನೀತರನ್ನಾಗಿಸಬೇಕಾಗಿ ಅವರ ಪಾದಕಮಲಗಳಲ್ಲಿ ಪ್ರಾರ್ಥಿಸ್ತೇನೆ. ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸನಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ 5ನೇ ಚಾತುರ್ಮಾಸ್ಯ ವ್ರತಾಚರಣೆಯ ಸಾಂಕೇತಿಕವಾದಂತಹ ಔಪಚಾರಿಕವಾದಂಥ ಉದ್ಘಾಟನೆ ಇವತ್ತು ಈ ವೇದಿಕೆಯಲ್ಲಿ ನಡೀತಾ ಇದೆ. ಈಗಾಗಲೇ ಎಲ್ಲ ಅತಿಥಿಗಳು ಕೂಡ ಅವರವರ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸಿದರು. ಆತ್ಮೀಯರಾದಂತಹ ಪೂಜ್ಯ ಚಿತ್ರಾಪುರ ಶ್ರೀಪಾದರು ಚಾತುರ್ಮಾಸ್ಯದ ಮಹತ್ವವನ್ನು ಅದು ಯಾಕಾಗಿ ಆಚರಿಸಲ್ಪಡುತ್ತದೆ ಅನ್ನುವಂಥ ಒಂದು ಅರಿವನ್ನು ಅವರ ಆಶೀರ್ವಚನದ ಮೂಲಕ ನೀಡಿದರು. ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಮಠಗಳಲ್ಲಿರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು, ಅಥವಾ ಇನ್ನಿತರ ಆರಾಧನಾ ಕೇಂದ್ರಗಳಲ್ಲಿರ್ಬೋದು, ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಜನರು ಪಾಲ್ಗೊಂಡರೆ, ಅದರಲ್ಲೂ ಮುಖ್ಯವಾಗಿ ಈಗಿನ ಯುವ ಜನರು ಪಾಲ್ಗೊಂಡರೆ ನಮ್ಮ ಧರ್ಮದ ಮಹತ್ವ ಮತ್ತು ಅಲ್ಲಿ ನಡೆಯುವಂತಹ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವವನ್ನು ತಿಳಿಯಲಿಕ್ಕೆ ಅದು ಕಾರಣ ಆಗ್ತದೆ. ಇವತ್ತು ಭಾಳಷ್ಟು ವಿರಳವಾಗಿ ನಾವು ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಇಂತಹ ಒಂದು ಪಾಲ್ಗೊಳ್ಳುವಿಕೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯ ಕಾರಣ ಅಂದರೆ ಇವತ್ತು ಜನರು ಬೇರೆ ಬೇರೆ ಮನೋರಂಜನೆಗಳನ್ನು ಅವಲಂಬಿಸ್ತಾ ಇದ್ದಾರೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಇವತ್ತು ಬದಲಾಗ್ತಾ ಇದೆ. ಹಾಗಿರುವಾಗ ಮುಖ್ಯವಾಗಿ ಈಗ ಶಾಸಕರು ಅವರ ಮಾತಿನಲ್ಲಿ ಹೇಳಿದರು, ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಅಂದರೆ ನಮ್ಮ ತಂದೆ ತಾಯಿಯವರಿಗೆ, ನಮ್ಮ ಹೆತ್ತವರಿಗೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಗೌರವ ಕೊಡಬೇಕು ಅನ್ನೋದನ್ನು ಕೂಡ ನಮ್ಮ ಈಗಿನ ಒಂದು ಜನಾಂಗ ಇವತ್ತು ಮರೀತಾ ಇದೆ. ಹಾಗಿರುವಾಗ ಮುಖ್ಯವಾಗಿ ಪೋಷಕರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಈಗ ತಮ್ಮ ಮಕ್ಕಳನ್ನು ಎಳವೆಯಲ್ಲಿ ಆಶ್ರಮಗಳಿಗೆ ಕರ್ಕೊಂಡು ಬಂದರೆ, ಅಂದರೆ ಆಶ್ರಮ ಅಂದರೆ ನಾನು ಮಠ ಅನ್ನೋದಾಗಿ ಹೇಳೋದಲ್ಲ, ಎಲ್ಲ ಆರಾಧನಾ ಕೇಂದ್ರಗಳಿರ್ಬೋದು, ಅದರ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡು ಬಂದರೆ ತೊಡಗಿಸಿದರೆ ಅವರಿಗೆ ಅಂತಹ ಸಂಸ್ಕಾರ ಬರಲಿಕ್ಕೆ ಅದು ಕಾರಣ ಆಗ್ತದೆ. ಇಲ್ಲದಿದ್ದರೆ ಅವರು ಸ್ವತಂತ್ರರಾಗುವಾಗ ಪೋಷಕರನ್ನು ಕರ್ಕೊಂಡು ವೃದ್ಧಾಶ್ರಮಗಳಿಗೆ ಹೋಗ್ತಾರೆ ಅವರು. ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಅವರಿಗೆ ಆ ಹೆತ್ತವರ ಬಗ್ಗೆ ಇರುವಂತಹ ಗೌರವ ಗೊತ್ತಿಲ್ಲದಿರೋದು ಮತ್ತು ಅಂಥ ಒಂದು ಅರಿವಿಲ್ಲದಿರೋದು ಆ ಕಾರಣ. ಅದಕ್ಕಾಗಿ ಎಲ್ಲ ನಮ್ಮ ಯುವ ಜನತೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು, ಅಂತಹ ಅರಿವನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ಈಗ ಶ್ರೀಪಾದರು ಚಾತುರ್ಮಾಸ್ಯದ ಮಹತ್ವವನ್ನು ತಿಳಿಸಿದರು. ಅದನ್ನು ತಿಳಿಬೇಕಿದ್ರೆ ಇಂತಹ ಕಾರ್ಯಕ್ರಮಕ್ಕೆ ಬಂದರೆ ತಿಳಿತದೆ ಅದು. ಹಾಗಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳು ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡರೆ ಖಂಡಿತವಾಗಿಯೂ ನಮ್ಮ ಧಾರ್ಮಿಕತೆ ಮತ್ತು ನಮ್ಮ ಅತ್ಯಂತ ಶ್ರೀಮಂತವಾದಂತಹ ಸಾಂಸ್ಕೃತಿಕತೆ ಅದು ಉಳಿಲಿಕ್ಕೆ ಕಾರಣ ಆಗ್ತದೆ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಂ ಮೋಹನಾಳು ಅವರು ಮಾಡಿದ್ದಾರೆ. ಬಹಳಷ್ಟು ಆತ್ಮೀಯರು ನಮಗೆ ಮತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಾಂಸ್ಕೃತಿಕ ರಾಯಭಾರಿ. ಅವರವರ ಮಾತುಗಳಲ್ಲಿ ಅವರ ಆ ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದರು. ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮೋಹನಾಳವರಿಗಿಂತ ಬೇರೆ ವ್ಯಕ್ತಿ ನಮ್ಮ ಮನಸ್ಸಲ್ಲಿ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಅವರನ್ನು ನಾವು ಇಲ್ಲಿ ಬರಬೇಕು ಅನ್ನೋದಾಗಿ ಕೇಳಿಕೊಂಡ ಭಾಳಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂತೆಯೇ ಕಾಪು ಶಾಸಕರಾದಂಥ ಶ್ರೀ
ಗುರುಮೆ ಸುರೇಶ್ ಶೆಟ್ಟಿಯವರು. ಬಹುಶಃ ಒಬ್ಬ ಶಾಸಕ ಇವತ್ತಿನ ಕಾಲದಲ್ಲಿ ಹೇಗಿರಬಾರದು ಅಥವಾ ನಿಜವಾಗಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಗುರುಮೆ ಸುರೇಶ್ ಶೆಟ್ಟಿಯವರು. ಅಷ್ಟು ಸರಳ ಮತ್ತು ಸಹಜ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಬಹಳಷ್ಟು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿಕೊಂಡು ಅದನ್ನು ತಿಳ್ಕೊಂಡವರು. ಅವರು ಬಂದು ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ನಮಗೆ ಬಹಳಷ್ಟು ಪ್ರಿಯರಾದಂಥ, ಮುಖ್ಯವಾಗಿ ಈ ಮಹಾಬಲೇಶ್ವರ ಭಟ್ ಅವರ ಹೆಸರನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಕೇಳದವರಿಲ್ಲ. ಮಧೂರು ದೇವಾಲಯದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಅವರ ಒಂದು ಪಾತ್ರ ಬಹಳಷ್ಟು ದೊಡ್ಡದು. ಮೊದಲ ಹಂತದಲ್ಲಿ ಆ ಕಾರ್ಯಗಳೆಲ್ಲ ಇನ್ನೂ ನಡೀತಾ ಇಲ್ಲ, ಆರ್ಥಿಕ ಅಡಚಣೆ ಉಂಟಾಯಿತನ್ನುವಾಗ ಬಹುಶಃ ದೇವರೇ ಕಳುಹಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಈ ಮಹಾಬಲೇಶ್ವರ ಭಟ್ ಅವರು. ಆ ರೀತಿಯಲ್ಲಿ ತಮ್ಮನ್ನು ಮಧೂರು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು, ಅಂತೆಯೇ ಎಲ್ಲ ಕಾಸರಗೋಡು ಜಿಲ್ಲೆಗಳ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮ ಸಂಪತ್ತಿನ ಒಂದು ಭಾಗವನ್ನು ವಿನಿಯೋಗಿಸಿಕೊಂಡು ಆ ರೀತಿಯಲ್ಲಿ ಸಮಾಜ ಸೇವೆಯನ್ನು ನೀಡ್ತಾ ಇರುವವರು. ನಮ್ಮ ಮಠದ ಯೂಟ್ಯೂಬ್ ವಾಹಿನಿಯ ಒಂದು ಅನಾವರಣವನ್ನು ಅವರಲ್ಲಿ ನಾನು ಬಂದು ಮಾಡಬೇಕು ಅನ್ನೋದಾಗಿ ಹೇಳಿಕೊಂಡಾಗ ಅವರೇ ಹೇಳಿದಂತೆ ಬಹಳಷ್ಟು ತಾಪತ್ರಗಳಿದ್ದರೂ ಕೂಡ ಅವರ ಟಿಕೆಟನ್ನು ಕೂಡ ಪ್ರೀಪೋನ್ ಮಾಡಿಕೊಂಡು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮತ್ತೊಬ್ಬರು ನಮ್ಮ ಆತ್ಮೀಯರಾದಂಥ ಹಿರಿಯ ಯಕ್ಷಗಾನ ಕಲಾವಿದರು, ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಹಳಷ್ಟು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕವಾಗಿ ಸೇವೆಯನ್ನು ನೀಡಿದಂಥ ಶ್ರೀ ಬಿ ಸೀತಾರಾಮ ತೋಳ್ಪಡಿತಾಯವರು. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2024 ಇಸವಿಯದು ಬಂದಾಗ ನಾನು ಹೇಳಿದೆ, ಮಠಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಒಂದು ಪ್ರಸಾದ ನಿಮಗೆ ಕೊಡಬೇಕು ಅನ್ನೋದಾಗಿ. ಭಾಳಷ್ಟು ಹಿಂಜರಿದ್ದರು. ಯಾವುದೇ ಕಾರ್ಯಕ್ರಮಗಳು ಬೇಡ ಸ್ವಾಮೀಜಿ, ನಾನು ಬಂದು ಹಾಗೆ ತಗೊಂಡು ಹೋಗ್ತೇನೆ ಅಂತ. ಆದರೆ ಒಂದು ರೀತಿಯಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಅವರಿಗೆ ಕೊಡೋದು ಅದು ಅನಿವಾರ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸ್ಯದ ಪ್ರಾರಂಭದ ದಿನದಲ್ಲಿ ಬರಬೇಕು, ಆ ಪ್ರಸಾದವನ್ನು ತಗೊಳ್ಬೇಕಂದಾಗ ಬಹಳ ಸಂಕೋಚದಿಂದ, ಅಭಿಮಾನದಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೂ ಪೂರ್ವಾಶ್ರಮದಿಂದಲೇ ಅವರಿಗೆ ತಿಳಿಸಿದಂತೆ ಬಹಳಷ್ಟು ಆತ್ಮೀಯರು, ನಮ್ಮ ಗುರುಗಳಿಗೂ ಬಹಳಷ್ಟು ಪ್ರಿಯರಾಗಿದ್ದವರು, ಅವರ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸ್ತಾ ಇದ್ದವರು. ಒಂದು ರೀತಿಯಲ್ಲಿ ಧರ್ಮಸ್ಥಳದ ಮತ್ತು ಎಡನೀರು ಮಠದ ಸಂಬಂಧದ ಮಧ್ಯೆ ಒಂದು ಕೊಂಡಿಯಾಗಿರುವಂಥವರು. ಅವರು ಇವತ್ತು ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಠದ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ವೇದಿಕೆಯಲ್ಲಿ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಬಲರಾಮಾಚಾರ್ಯವರು ಕಳೆದ ವರ್ಷ ಕೂಡ ಇದರ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದವರು. ಈ ಬಾರಿ ಕೂಡ ನಮ್ಮಲ್ಲಿ ಅಭಿಮಾನವಿಟ್ಟು ಆ ಸ್ಥಾನವನ್ನು ವಹಿಸಿಕೊಂಡು ತಮ್ಮನ್ನು ತಮ್ಮ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ಬಿಡುವು ಮಾಡಿಕೊಂಡು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತೆಯೇ ಶ್ರೀ ಸುರೇಶ್ ಕೆ ನಾಯಕ್ ಅವರು, ಹಿರಿಯ ಯಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಬಹಳಷ್ಟು ಪ್ರಿಯರಾಗಿ ಅವರ ಒಂದು ಚಾತುರ್ಮಾಸ್ಯವನ್ನು ಅವರೇ ಪೂನಾ ನಗರದಲ್ಲಿ ನಿರ್ವಹಿಸಿ ಅದರಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಇವತ್ತಿಗೂ ಆ ಸಂಬಂಧವನ್ನು ಮುಂದುವರಿಸಿಕೊಂಡು ಮಠದ ಎಲ್ಲ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಸೇವೆಯನ್ನು ನೀಡ್ತಾ ಇರುವವರು. ಈ ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ, ಇವತ್ತು ಮಠದ ಮೇಲೆ ಅಭಿಮಾನವಿಟ್ಟು ಬಂದಂಥ ಎಲ್ಲ ಭಕ್ತ ಬಂಧುಗಳಿಗೆ, ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ನಮ್ಮವರೇ ಆದಂಥ ವಿದ್ವಾಂಸರಾದಂಥ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ ಅವರಿಗೆ, ಬೆಳಗಿನ ಕಾರ್ಯಕ್ರಮದಲ್ಲಿ ಇವತ್ತು 60 ದಿನಗಳ ಭಜನಾ ಕಾರ್ಯಕ್ರಮ ಇಲ್ಲಿ ಇವತ್ತಿನ ದಿನದಲ್ಲಿ ನಮ್ಮ ಅಭಿಮಾನಿಗಳಂಥ ಮಠದ ಆತ್ಮೀಯ ಶಿಷ್ಯರಾದಂಥ ಶ್ರೀ ಕೆ ಎಲ್ ಉಪಾಧ್ಯಾಯ ಅವರಿಂದ ಅದು ಉದ್ಘಾಟನೆಗೊಂಡಿದೆ. ಅದನ್ನು ನಡೆಸಿಕೊಂಡಂಥ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸದಸ್ಯರಿಗೆ, ಇವತ್ತಿನ ಶುರುವಿನ ಕಾರ್ಯಕ್ರಮ ನೀಡಿದಂಥ ಮಠದವರೇ ಅಂಥ ವೇದಮೂರ್ತಿ ಕುಂಟಾರು ಶ್ರೀ ವಾಸುದೇವ ತಂತ್ರಿಗಳು ಮತ್ತು ಅವರ ಬಳಗದವರಿಗೆ, ಇವತ್ತು ಮುಖ್ಯ ಕಾರ್ಯಕ್ರಮವಾಗಿ ಇವತ್ತು ಕಾರ್ಯಕ್ರಮ ನೀಡ್ತಾ ಇರುವಂಥ
ಹಿರಿಯ ಕಲಾವಿದರಂಥ ಶ್ರೀ ಶಶಾಂಕ್ ಸುಬ್ರಹ್ಮಣ್ಯ, ಅಂತೆಯೇ ವಿದ್ವಾನ್ ವಿಠಲ್ ರಾಮಮೂರ್ತಿ, ವಿದ್ವಾನ್ ಶ್ರೀ ಪುತ್ರಿ ಸತೀಶ್ ಕುಮಾರ್, ಎಲ್ಲ ವಿದ್ವಾಂಸರಿಗೆ, ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಂಥ ಎಲ್ಲ ಮಠದ ಕಾರ್ಯಕರ್ತ ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮುಂದಿನ ಚಾತುರ್ಮಾಸ್ಯ ದಿನಗಳಲ್ಲಿ ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ ಬಿಡುವು ಮಾಡಿಕೊಂಡು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ಳುವಿರಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಆತ್ಮೀಯರಾದಂಥ ಚಿತ್ರಾಪುರ ಶ್ರೀಗಳಾದಂಥ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಬಂದು ಭಾಗವಹಿಸಿದ್ದಾರೆ. ಅವರ ಮಠದ ಕಾರ್ಯಕ್ರಮಗಳಿಗೂ ಕೂಡ ಯಾವತ್ತೂ ನಮ್ಮನ್ನು ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವವರು ಅವರು. ಇಲ್ಲಿ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಕೂಡ ಬಂದು ಭಾಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅಲ್ಪ ಅನಾರೋಗ್ಯ ಇದ್ದರೂ ಕೂಡ ನಮ್ಮ ಮೇಲಿನ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದ ಪುರಸ್ಸರ ಸ್ಥಾಪಿಸಿದ್ದು ಮಾತ್ರವಲ್ಲ, ನಮ್ಮ ದೇಶದ ಸಾಂಸ್ಕೃತಿಕ ವೈಭವ, ಸಾಂಸ್ಕೃತಿಕ ಸಂಪತ್ತನ್ನು ಎಲ್ಲ ಕಲಾಭಿಮಾನಿಗಳಿಗೆ ಉಣಬಡಿಸಿದಂತಹ ಹಿರಿಯ ಕಲಾ ಪ್ರೇಮಿಗಳು ಆದಂತಹ, ಶಿಕ್ಷಣ ಪ್ರೇಮಿಗಳು ಆದಂತಹ ಶ್ರೀಯುತ ಎಂ ಮೋಹನ್ ಆಳ್ವರು ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಕಾಪು ಕ್ಷೇತ್ರದ ಶಾಸಕರು ಈಗ ತಾನೇ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಜನಪ್ರಿಯ ಶಾಸಕರು ಅವರು ಕೂಡ ತನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತರಾದವರು. ನಮ್ಮ ಮಠದ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಆಗಮಿಸಿ ಶುಭ ನುಡಿಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಶ್ರೀ ಎಡಕಾನ ಮಹಾಬಲೇಶ್ವರ ಭಟ್ರು ಸರ್ಕಾರಿಗಳಿಗೆ, ಧಾರ್ಮಿಕ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಉದಾರವಾದಂತಹ ಸಹಾಯವನ್ನು ನೀಡುತ್ತಾ ಇರುವವರು. ಇವತ್ತು ನಮ್ಮ ಆನಂದ ಭಾರತಿ ಯೂಟ್ಯೂಬನ್ನು ಪರಮಪೂಜ್ಯ ಶ್ರೀಗಳವರ ಅಪೇಕ್ಷೆಯಲ್ಲಿ ಅನಾವರಣ ಮಾಡಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ್ದಾರೆ. ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಹಿರಿಯ ಕಲಾವಿದರಾದಂತಹ ಶ್ರೀ ಸೀತಾರಾಮ ತೋಡ್ಪಾಡಿದ್ದಾಯರು ಧರ್ಮಸ್ಥಳದ ವಿವಿಧ ರಂಗಗಳಲ್ಲಿ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಮಾಡಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು. ಕಲಾಕ್ಷೇತ್ರದಲ್ಲಿ, ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಕೂಡ ಹೆಸರನ್ನು ಪಡೆದವರು. ಶ್ರೀಗಳವರ ಅಪೇಕ್ಷೆಯಂತೆ ಅವರ 24ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಯುತ ಸೀತಾರಾಮ ತೋಡ್ಪಾಡಿದ್ದಾಯರು ಇಲ್ಲಿಗೆ ಆಗಮಿಸಿ ಶ್ರೀಗಳವರಿಂದ ಪ್ರಸಾದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ್ದಾರೆ, ಗೌರವವನ್ನು ಪಡೆದಿದ್ದಾರೆ. ನಮ್ಮೆಲ್ಲರ ಎದುರಿನಲ್ಲಿ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ.